Hello dear students, welcome to the Delta Science Academy Dharwad. So ಇವತ್ತಿನ ವಿಡಿಯೋದಲ್ಲಿ ನಾವು we should discuss on the numericals on waveoptics. Okay, waveoptics ಒಂದು ಚಾಪ್ಟರ್ ಮೇಲೆ ಬರ್ತಕ್ಕಂಥ ನ್ಯೂಮರಿಕಲ್ಸ್ಗಳನ್ನು ನಾವೇನು ಮಾಡೋಣ ಸಾಲ್ವ್ ಮಾಡೋಣ. ಸೊ ನಿಮ್ಗೆ ಎಂಡ್ ಎಕ್ಸಾಮಲ್ಲಿ waveoptics ಚಾಪ್ಟರ್ನ ಏನಾಗುತ್ತೆ ಒಂದು ನ್ಯೂಮರಿಕಲ್ ಬರುತ್ತೆ. ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಸೊ ಆ ನ್ಯೂಮರಿಕಲನ್ನು ನೀವು ಚೆನ್ನಾಗಿ ಕಲ್ತ್ಕೊಂಡ್ರೆ ಯು ಕ್ಯಾನ್ ಈಸಿಲಿ ಸಾಲ್ವ್ ಇನ್ ದ ಯುವರ್ ಎಂಡ್ ಎಕ್ಸಾಮಿನೇಷನ್ಸ್. ಓಕೆ, ಸೊ ಈ ತರಹದ ಎಲ್ಲ ಕೆಲವೊಂದು ವಿಡಿಯೋಗಳು ಬೇಕಿದ್ದರೆ ಓಕೆ, ಸೊ ಲೈಕ್ ಥಿಯರಾಟಿಕಲ್ ಆಗಿರ್ಬೋದು, ನ್ಯೂಮರಿಕಲ್ಸ್ ಆಗಿರ್ಬೋದು, ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಯುವರ್ ಎಂಡ್ ಎಕ್ಸಾಮಿನೇಷನ್, ಈ ಥರದ ವಿಡಿಯೋಗಳು ನಿಮ್ಗೆ ಹೆಚ್ಚಿಗೆ ಬೇಕಾಗಿದ್ದಲ್ಲಿ ನೀವೇನು ಮಾಡಬೇಕಂದ್ರೆ ಡೆಲ್ಟಾ ಪೈ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ, ನೀವು ಅಲ್ಲಿ ಹೋಗಿ ಸಬ್ಸ್ಕ್ರಿಪ್ಷನನ್ನು ಹಾಕಿದಾಗ ನಿಮಗೇನಾಗುತ್ತೆ ಈ ಥರದ ಹೆಚ್ಚು ಹೆಚ್ಚು ವಿಡಿಯೋಗಳು ನಿಮಗೆ ತಲುಪ್ತವೆ. ಓಕೆ, ಲೆಟ್ ಅಸ್ ಸ್ಟಾರ್ಟ್ ದ ಡಿಸ್ಕಷನ್. ಓಕೆ, ಸೊ ಈ ನ್ಯೂಮರಿಕಲ್ಸ್ಗಳನ್ನು ನಾವು ಸಾಲ್ವ್ ಮಾಡೋಕ್ಕಿಂತ ಮುಂಚೆ ಸೊ ಅದ್ರ ಬಗ್ಗೆ ಸ್ವಲ್ಪ ಥೆರಾಟಿಕಲ್ ಬ್ಯಾಕ್ಗ್ರೌಂಡನ್ನ ನಾವು ತಿಳ್ಕೊಬೇಕಾಗತ್ತೆ. ಸೊ ಆ ಥೆರಾಟಿಕಲ್ ಬ್ಯಾಕ್ಗ್ರೌಂಡ್ ಯಾವುದಪ್ಪ ಅಂದರೆ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಅಂತ ಕರೀತಾರೆ. ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್. ಸೊ ಹಾಗಾದರೆ ಏನಪ್ಪ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಅಂದರೆ ಬ್ರೀಫಾಗಿ ಹೇಳ್ಬಿಡ್ತೀನಿ ನಾನು, ನೀವು ಥೆರಾಟಿಕ್ ಥಿಯರಿಯಲ್ಲಿ ಓದಿರ್ತೀರ. ಸೊ ಐ ಜಸ್ಟ್ ಬ್ರೀಫ್ ದ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ವಿಚ್ ಈಸ್ ಹೆಲ್ಪ್ಫುಲ್ ಟು ಸಾಲ್ವ್ ದ ಸಮ್ ನ್ಯೂಮರಿಕಲ್ಸ್. ಓಕೆ, ಸೊ ಹಿಯರ್ ಏನದು ಎಸ್ ಅಂತ ಇದೆ. ಸೊ ಎಸ್ ಈಸ್ ನಥಿಂಗ್ ಬಟ್ ಸೋರ್ಸ್, ದಟ್ ಈಸ್ ಕಾಲ್ಡ್ ಮೋನೋಕ್ರೊಮ್ಯಾಟಿಕ್ ಲೈಟ್ ಆಫ್ ಸೋರ್ಸ್ ಅಂತ ಕರೀತಾರೆ. ಸೊ ಕೆಪ್ಟ್ ಅಟ್ ಎ ಕನ್ಸಿಡರಬಲ್ ಡಿಸ್ಟೆನ್ಸ್ ಫ್ರಮ್ ದ ಟೂ ಸ್ಲಿಟ್ಸ್ S1 ಆ್ಯಂಡ್ S2. ಓಕೆ, ಇಲ್ಲಿ ಏನದ S1 ಈಸ್ ಒನ್ ಸ್ಲಿಟ್, S2 ಈಸ್ ಸೆಕೆಂಡ್ ಸ್ಲಿಟ್ ಅಂತ ಕರೀತಾರೆ. ಸೊ S1 ಮತ್ತು S2 ಇಂದ ಏನಾಗಿರ್ತದೆ ಈ ಮೇನ್ ಸೋರ್ಸನ್ನು ಕನ್ಸಿಡರಬಲ್ ಡಿಸ್ಟೆನ್ಸಲ್ಲಿ ಇಟ್ಟಿರ್ತಾರೆ. ಓಕೆ, ಸೊ ಆಫ್ಟರ್ ದ್ಯಾಟ್ S ಈಸ್ ಇಕ್ವಿಡಿಸ್ಟೆನ್ಸ್ ಫ್ರಮ್ ದ S1 ಆ್ಯಂಡ್ S2. ಸೊ S ಈಸ್ ಇಕ್ವಿಡಿಸ್ಟೆನ್ಸ್ ಫ್ರಮ್ ದ S1 S2, ದಿಸ್ ಈಸ್ ಕಾಲ್ಡ್ ಇಕ್ವಿಡಿಸ್ಟೆನ್ಸ್. ಆ್ಯಂಡ್ S1 and S2 behave as a two coherent sources as both as derived from the S. ಓಕೆ, ಇಲ್ಲಿ S1 ಮತ್ತು S2 ಯಾವ ಸೋರ್ಸಿಂದ ಬಂದದ ಅಂದರೆ ದಟ್ ಈಸ್ ಫ್ರಮ್ ದಿ S ಸೋರ್ಸಿಂದ ಬಂದದ. ಓಕೆ, ಹೈಗನ್ಸ್ ಪ್ರಿನ್ಸಿಪಲ್ ಅಪ್ಲೈ ಆಗುತ್ತೆ ಅಲ್ಲಿ. ಹೈಗನ್ಸ್ ಪ್ರಿನ್ಸಿಪಲ್ ಏನು ಹೇಳುತ್ತಂದರೆ ಸೊ ಒನ್ ಸೋರ್ಸ್ ಕನ್ಸಿಡ್ರೇಷನ್ ಮಾಡಿದಾಗ ಈ ಸೋರ್ಸ್ ಏನಾಗುತ್ತೆ ಡಿಸ್ಟರ್ಬೆನ್ಸನ್ನು ಪ್ರೊಡ್ಯೂಸ್ ಮಾಡಿ ಅಗೇನ್ ಏನಾಗುತ್ತೆ ಮೀಡಿಯಮಲ್ಲಿ ಅನದರ್ ಸೋರ್ಸ್ಗಳನ್ನು ಪ್ರೊಡ್ಯೂಸ್ ಮಾಡುತ್ತೆ. ಅಗೇನ್ ದೀಸ್ ಸೋರ್ಸಸ್ ಆರ್ ಮೇಕ್ ದ ಡಿಸ್ಟರ್ಬೆನ್ಸ್ ಅಗೇನ್ ಗೋಯಿಂಗ್ ಟು ಫಾರ್ಮ್ ದ ನ್ಯೂ ಸೋರ್ಸಸ್. ಓಕೆ, ಅಂದರೆ ಏನಾಯಿತು ದೇರ್ ಆಸ್ ಗೋಯಿಂಗ್ ಟು ಫಾರ್ಮ್ ದ ವೇವ್ ಫ್ರಂಟ್ಸ್. ಓಕೆ, ಮೇನ್ ಸೋರ್ಸಿಂದ ಅಗೇನ್ ಏನಾಗಿರ್ತದೆ ವೇವ್ ಫ್ರಂಟ್ಸು ಪ್ರೊಡ್ಯೂಸ್ ಆಗಿರ್ತವೆ. ಆ ವೇವ್ ಫ್ರಂಟ್ಸಲ್ಲಿ ನಿಮ್ಗೆ ಗೊತ್ತದೆ ಸ್ಪೆರಿಕಲ್ ವೇವ್ ಫ್ರಂಟ್ ಬರುತ್ತೆ, ಪ್ಲೇನ್ ವೇವ್ ಫ್ರಂಟ್ ಬರುತ್ತೆ. ಓಕೆ, ಸೊ ಸಿಲಿಂಡ್ರಿಕಲ್ ವೇವ್ ಫ್ರಂಟ್ ಅಂತ ಬರುತ್ತೆ. ಸೊ ದೇರ್ ಆರ್ ಡಿಫ್ರೆಂಟ್ ಟೈಪ್ ಆಫ್ ದಿ ವೇವ್ ಫ್ರಂಟ್ಸ್. ಓಕೆ, ಹಾಗಾದ್ರೆ ಏನಾಯ್ತು ಇವಾಗ S1 ಈಸ್ ಆಲ್ಸೋ ಆ್ಯಕ್ಟ್ ಆಸ್ ಎ ನ್ಯೂ ಸೋರ್ಸ್ ಆ್ಯಂಡ್ S2 ಈಸ್ ಆಲ್ಸೋ ಆ್ಯಕ್ಟ್ ಆಸ್ ಎ ನ್ಯೂ ಸೋರ್ಸ್. ಹಾಗಾದ್ರೆ ಅಕಾರ್ಡಿಂಗ್ ಟು ದಿ ಥಿಯರಿ ಆಫ್ ಇಂಟರ್ಫರೆನ್ಸ್ ಏನು ಹೇಳುತ್ತೆ, S1 ಪ್ರೊಡ್ಯೂಸ್ ಒನ್ ವೇವ್, S2 ಪ್ರೊಡ್ಯೂಸ್ ಸೆಕೆಂಡ್ ವೇವ್. ದ ಒನ್ ವೇವ್ ಈಸ್ ಸೂಪರ್ ಇಂಪೋಸ್ ವಿತ್ ದ ಸೆಕೆಂಡ್ ವೇವ್, ದಟ್ ಈಸ್ ಕಾಲ್ಡ್ ಥಿಯರಿ ಆಫ್ ದಿ ಇಂಟರ್ಫರೆನ್ಸ್. ಥಿಯರಿ ಆಫ್ ದಿ ಇಂಟರ್ಫರೆನ್ಸ್ ಏನು ಹೇಳುತ್ತೆ, ಸೊ ಒನ್ ವೇವ್ ಏನಾಗುತ್ತೆ ಮತ್ತೊಂದು ವೇವ್ ಕೂಡ ಏನಾಗಿರಬೇಕು ಸೂಪರ್ ಇಂಪೋಸ್ ಆಗಬೇಕು, ದಟ್ ಈಸ್ ಕಾಲ್ಡ್ ಇಂಟರ್ಫರೆನ್ಸ್ ಆಫ್ ದಿ ಲೈಟ್. ಹಾಗಾದ್ರೆ ಈ ಪಾಯಿಂಟ್ ಪಿ ಎಲ್ಲಿ ಏನು ಮಾಡ್ತೀವಿ ನಾವು ಡಿಫ್ರಾಕ್ಷನ್ ಪ್ಯಾಟರ್ನನ್ನು ಪಡಿತೀವಿ. ದೇ ಆರ್ ಗೋಯಿಂಗ್ ಟು ಫಾರ್ಮ್ ದ ಬ್ರೈಟ್ ಆ್ಯಂಡ್ ಡಾರ್ಕ್ ಫ್ರಿಂಜಸ್ ಅಂತ ಹೇಳ್ತೀವಲ್ಲ. ಸೊ ಇದೇನಾಗುತ್ತೆ ದಿಸ್ ಇಸ್ ಹೋಲ್ ಎಕ್ಸ್ಪೆರಿಮೆಂಟಲ್ ಸೆಟಪ್. ಹಾಗಾದರೆ ದಿರ್ ಇಸ್ ಹಿಯರ್ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಎಂಥದ ಸ್ಮಾಲ್ ಡಿ ಅಂತ ಕಾಣಿಸ್ತದೆ. ವಾಟ್ ಇಸ್ ಸ್ಮಾಲ್ ಡಿ? ನಾವು ಸ್ಮಾಲ್ ಡಿ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಸೋರ್ಸ್ S1 ಆ್ಯಂಡ್ S2. ಡಿಸ್ಟೆನ್ಸ್ ಬಿಟ್ವೀನ್ ದ ಸೋರ್ಸ್ S1 ಆ್ಯಂಡ್ S2. ಹಾಗಾದರೆ ವಾಟ್ ಅಬೌಟ್ ಕ್ಯಾಪಿಟಲ್ ಡಿ? ಹಿಯರ್ ಕ್ಯಾಪಿಟಲ್ ಡಿ. ಸೊ ಕ್ಯಾಪಿಟಲ್ ಡಿ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದಿ ಸ್ಲಿಟ್ ಆ್ಯಂಡ್ ಸ್ಕ್ರೀನ್. ಸೊ ಇಲ್ಲಿ ನೀವು ಭಾಳ ಕಾನ್ಸಂಟ್ರೇಷನ್ ಮಾಡಬೇಕಾಗುತ್ತೆ, ಬಿಕಾಸ್ ಇದೇ ಕನ್ಫ್ಯೂಷನ್ ಆಗುತ್ತೆ ಭಾಳ ಜನಗೆ. ಸ್ಮಾಲ್ ಡಿ ಅನ್ನೋದು ಡಿಸ್ಟೆನ್ಸ್ ಬಿಟ್ವೀನ್ S1 ಆ್ಯಂಡ್ S2, ಡಿಸ್ಟೆನ್ಸ್ ಬಿಟ್ವೀನ್ S1 ಆ್ಯಂಡ್ S2, ಆ್ಯಂಡ್ ಕ್ಯಾಪಿಟಲ್ ಡಿ ಈಸ್ ನಥಿಂಗ್ ಬಟ್ ಡಿಸ್ಟೆನ್ಸ್ ಬಿಟ್ವೀನ್ ಸ್ಲಿಟ್ ಆ್ಯಂಡ್ ಸ್ಕ್ರೀನ್. ಸೊ ದಿಸ್ ಇಸ್ ಕಾಲ್ಡ್ ಸ್ಕ್ರೀನ್. ಹಾಗಾದರೆ ಕ್ಯಾಪಿಟಲ್ ಡಿ ಏನಂತ ತೊಗೋತೀನಿ ನಾನು, ಸ್ಲಿಟ್ ಮತ್ತು ಸ್ಕ್ರೀನ್ ಇರುವ ಡಿಸ್ಟೆನ್ಸನ್ನು ಕ್ಯಾಪಿಟಲ್ ಡಿ ಅಂತ ತೊಗೋತೀನಿ. ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ ಟು S1 ಆ್ಯಂಡ್ S2 ಅಂದರೆ ಸ್ಲಿಟ್ ಮಧ್ಯೆ ಇರುವ ಡಿಸ್ಟೆನ್ಸನ್ನು ಏನಂತ ತೊಗೋತೀನಿ ನಾನು, ಸ್ಮಾಲ್ ಡಿ ಅಂತ ತೊಗೋತೀನಿ. ಯೂಶ್ವಲಿ ಏನಾಗಿರ್ತದೆ ಯಾವಾಗಲೂ ಕ್ಯಾಪಿಟಲ್ ಡಿ ಈಸ್ ಗ್ರೇಟರ್ ದೆನ್ ಸ್ಮಾಲ್ ಡಿ. ಸೊ ದಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಕಂಡೀಷನ್. ಅಂದರೆ ಡಿಸ್ಟೆನ್ಸ್ ಬಿಟ್ವೀನ್ ದ ಸ್ಲಿಟ್ ಆ್ಯಂಡ್ ಸ್ಕ್ರೀನ್ ಈಸ್ ಶುಡ್ ಬಿ ಗ್ರೇಟರ್ ದೆನ್ ದಿ ಡಿಸ್ಟೆನ್ಸ್ ಬಿಟ್ವೀನ್ ದ ಬೋತ್ ದ ಸ್ಲಿಟ್ S1 ಆ್ಯಂಡ್ S2 ಅಂತ ಹೇಳ್ತೀವಿ ನಾವು. ಓಕೆ, ದಿಸ್ ಇಸ್ ವೆರಿ ಥೆರಾಟಿಕಲ್ ಬ್ಯಾಕ್ಗ್ರೌಂಡ್. ಹಾಗಾದರೆ ಈ ಮೊನೋಕ್ರೊಮ್ಯಾಟಿಕ್ ಲೈಟನ್ನು ಯೂಸ್ ಮಾಡ್ತಿದ್ದೀನಿ ಅಂದರೆ ಇದಕ್ಕೊಂದು ವೇವ್ಲೆಂತ್ ಇರುತ್ತೆ. ಆ ವೇವ್ಲೆಂತನ್ನು ಏನಂತ ಡಿಫೈನ್ ಮಾಡ್ತೀನಿ ನಾನು, ಲ್ಯಾಂಬ್ಡಾ ಅಂತ ಡಿಫೈನ್ ಮಾಡ್ತೀನಿ. ಸೊ ದ ವೇವ್ಲೆಂತ್ ವಿಚ್ ಇಸ್ ಅಸೋಸಿಯೇಟೆಡ್ ವಿತ್ ಇಟ್ ಮೊನೋಕ್ರೊಮ್ಯಾಟಿಕ್ ಲೈಟ್ ಈಸ್ ಲ್ಯಾಂಬ್ಡಾ. ಆ್ಯಂಡ್ ಆಲ್ಸೋ ದೇರ್ ಇಸ್ ಇನ್ನೊಂದು ಟರ್ಮ್ ಬರುತ್ತೆ, ದಟ್ ಈಸ್ ಕಾಲ್ಡ್ ಬೀಟಾ ಅಂತ ಬರುತ್ತೆ. ಸೊ ಬೀಟಾ ಈಸ್ ನಥಿಂಗ್ ಬಟ್ ದಟ್ ಈಸ್ ಫ್ರಿಂಜ್ ವಿಡ್ತ್ ಅಂತ ಡಿಫೈನ್ ಮಾಡ್ತೀನಿ ನಾನು, ಫ್ರಿಂಜ್ ವಿಡ್ತ್ ಅಂತ ಡಿಫೈನ್ ಮಾಡ್ತೀನಿ. ಓಕೆ, ಹಾಗಾದರೆ ಯಾವ್ಯಾವ ಟರ್ಮ್ ಬಂತಿಲ್ಲಿ? ಸೊ ಫಸ್ಟ್ ಟರ್ಮ್ ಕ್ಯಾಪಿಟಲ್ ಡಿ, ಸೆಕೆಂಡ್ ಟರ್ಮ್ ಸ್ಮಾಲ್ ಡಿ, ಥರ್ಡ್ ಟರ್ಮ್ lambda, and fourth term is beta. So d is distance between the slit and screen, small d is distance between the both the slits S1 and S2, lambda is wavelength associated with the light, and beta is fringe width of the light. Okay, ಹಾಗಾದ್ರೆ ಒಂದು ರಿಲೇಷನ್ ಬರುತ್ತೆ, ವೆರಿ ಇಂಪಾರ್ಟೆಂಟ್ ರಿಲೇಷನ್, ದಟ್ ಈಸ್ ಕಾಲ್ಡ್ ಬೀಟಾ ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ಇಂಟು ಕ್ಯಾಪಿಟಲ್ ಡಿ ಡಿವೈಡೆಡ್ ಬೈ ಸ್ಮಾಲ್ ಡಿ ಅಂತ ಒಂದು ಈಕ್ವೇಷನ್ ಬರುತ್ತೆ. ಸೊ ಯು ಶುಡ್ ರಿಮೆಂಬರ್ ದಿಸ್ ಫಾರ್ಮುಲಾ. ಈ ಫಾರ್ಮುಲಾ ನೆನಪಿದ್ರೆ ಮಾತ್ರ ನೀವೇನು ಮಾಡ್ಬೋದು, ನ್ಯೂಮರಿಕಲನ್ನು ಸಾಲ್ವ್ ಮಾಡ್ಬೋದು. ಬೀಟಾ ಇಸ್ ದ ಫ್ರಿಂಜ್ ವಿಡ್ತ್, ಲ್ಯಾಂಬ್ಡಾ ಇಸ್ ದ ವೇವ್ ಲೆಂತ್, ಕ್ಯಾಪಿಟಲ್ ಡಿ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಸ್ಕ್ರೀನ್ ಆ್ಯಂಡ್ ಸ್ಲಿಟ್, ಆ್ಯಂಡ್ ಸ್ಮಾಲ್ ಡಿ ಇಸ್ ಡಿಸ್ಟೆನ್ಸ್ ಬಿಟ್ವೀನ್ ದ ಬೋತ್ ದ ಸ್ಲಿಟ್ಸ್.
ಓಕೆ, ಹಾಗಾದರೆ ಇಷ್ಟೇ ನಿಮಗೆ ಥಿಯರಾಟಿಕಲ್ ಬ್ಯಾಕ್ಗ್ರೌಂಡ್ ಸಾಕು ಅಂತ ಅನ್ಕೋತೀನಿ. ಲೆಟ್ ಅಸ್ ಸ್ಟಾರ್ಟ್ ದ ನ್ಯೂಮರಿಕಲ್ಸ್. ಓಕೆ, ಸೊ ಫಸ್ಟ್ ನ್ಯೂಮರಿಕಲ್ ಏನದ ಅಂದರೆ ಜಸ್ಟ್ ರೀಡ್ ದ ಕ್ವಶನ್ಸ್ ಪ್ರಾಪರ್ಲಿ. ಇನ್ ಅ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ the two slits that is 0.18 millimeter apart from each other illuminated by the light of the wavelength that is 589 nanometer. Calculate the distance of third dark fringe from the midpoint of the interference pattern obtained on the screen kept at 0.6 meter away from the slit ಅಂತ ಹೇಳಿದ್ದಾರೆ. ಓಕೆ, ಈ ಪ್ರಾಬ್ಲಮನ್ನು ನಾನು ಏನು ಮಾಡ್ತೀನಿ, ಡಯಾಗ್ರಾಮೆಟಿಕಲಿ ಸಾಲ್ವ್ ಮಾಡಿ ತೋರಿಸ್ತೀನಿ. ಸೊ ಲೆಟ್ ಅಸ್ ಟೇಕ್ ದಿಸ್ ಇಸ್ there are two slits. Okay, so this is slit number 1 S1, this is slit number 2 S2. So let us put the screen here. Okay, ಈ ಸ್ಕ್ರೀನ್ ಪುಟ್ ಮಾಡಿದಾಗ ಸೊ ಡಿಸ್ಟೆನ್ಸ್ ಬಿಟ್ವೀನ್ ಸ್ಲಿಟ್ ಆ್ಯಂಡ್ ಸ್ಕ್ರೀನ್ ಏನು ಎಷ್ಟು ಕೊಟ್ಟಾರ, ವಾಟ್ ಇಸ್ ದ ಡಿಸ್ಟೆನ್ಸ್? ಓಕೆ, ಸೊ ದಟ್ ಈಸ್ ದ ಪ್ಯಾಟರ್ನ್ ಆಪ್ಟೇನ್ಡ್ ಆನ್ ದ ಸ್ಕ್ರೀನ್ ಕೆಪ್ಟ್ ಅಟ್ 0.6 ಮೀಟರ್ ಅಂತ ಕೊಟ್ಟಾರ. ಅಂದರೆ ಏನೈತಿ ಇವಾಗ ಡಿಸ್ಟೆನ್ಸ್ ಬಿಟ್ವೀನ್ ಸ್ಲಿಟ್ ಆ್ಯಂಡ್ ಸ್ಕ್ರೀನ್ ಈಸ್ 0.6 ಮೀಟರ್ ಆಯಿತು. ಹಾಗಾದರೆ ಸೊ ದ ಸ್ಲಿಟ್ಸ್ ಎಕ್ಸ್ಪೆರಿಮೆಂಟ್ ಟೂ ಸ್ಲಿಟ್ಸ್ ಆರ್ ಅಪಾರ್ಟ್ ಫ್ರಮ್ ಈಚ್ ಅದರ್. ಅಂದರೆ ಏನಾಯಿತು, ಈ ಡಿಸ್ಟೆನ್ಸನ್ನು ಏನಂತ ಕರಿತೀನಿ ನಾನು, 0.18 ಮೀಟರ್ ಅಂತ ತೊಗೋತೀನಿ ನಾನು, ಡಿಸ್ಟೆನ್ಸ್ ಬಿಟ್ವೀನ್ ದ S1 ಆ್ಯಂಡ್ S2. ಆ್ಯಂಡ್ ವಾಟ್ ಅಬೌಟ್ ವೇವ್ಲೆಂತ್, ದಟ್ ಈಸ್ 589 ನ್ಯಾನೋಮೀಟರ್ ಕೊಟ್ಟಾರ. ಲೆಟ್ ಅಸ್ ರೈಟ್ ದ ಗಿವನ್ ಡಾಟಾಸ್ ಫಸ್ಟ್. ಓಕೆ, ಸೊ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 589.3 ನ್ಯಾನೋಮೀಟರ್. ದೆನ್ ಸ್ಮಾಲ್ ಡಿ ಈಸ್ 0.18 millimeter. So then capital D is 0.6 meter. ಆಯಿತಾ? ಸೊ ಬರ್ದೀವಿ. ಓಕೆ, ಸೊ ಏನು ಕೇಳಿದ್ದಾರೆ, ಥರ್ಡ್ ಡಾರ್ಕ್ ಫ್ರಿಂಜ್ ಇದು ಎಷ್ಟು ಪಾಯಿಂಟ್ ಒಳಗೆ ಎಷ್ಟು ಡಿಸ್ಟೆನ್ಸ್ ಒಳಗೆ ಫಾರ್ಮ್ ಆಗಿದೆ ಅಂತ ಕೇಳಿದ್ದಾರೆ. ಸೊ ಥರ್ಡ್ ಡಾರ್ಕ್ ಫ್ರಿಂಜ್ ಫಾರ್ಮೇಷನ್ ಕ್ಯಾಲ್ಕುಲೇಷನ್ ಮಾಡೋಕ್ಕಿಂತ ಮುಂಚೆ ನಾವೇನು ಮಾಡಬೇಕಾಗತ್ತೆ ಅಂದರೆ ವಿ ಶುಡ್ ಕ್ಯಾಲ್ಕುಲೇಟ್ ಮೊದಲು ಫ್ರಿಂಜ್ ವಿಡ್ತ್ ಕ್ಯಾಲ್ಕುಲೇಷನ್ ಮಾಡಬೇಕು. ದಟ್ ಈಸ್ ಕಾಲ್ಡ್ ಬೀಟಾ ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ಇಂಟು ಕ್ಯಾಪಿಟಲ್ ಡಿ ಡಿವೈಡ್ ಬೈ ಸ್ಮಾಲ್ ಡಿ. ಓಕೆ, ಸೊ ಲೆಟ್ ಅಸ್ ಪುಟ್ ದ ವ್ಯಾಲ್ಯೂಸ್ ಹಿಯರ್. ಲ್ಯಾಂಬ್ಡಾ ಎಷ್ಟದ, 589 ನ್ಯಾನೋಮೀಟರ್. 589 nano is nothing but 10 to minus 9. Okay, capital D ಎಷ್ಟದ, that is 0.6 ಅದ. after that D ಎಷ್ಟದ, D is 0.18 millimeter. 0.18 milli is nothing but 10 to minus 3. you should convert the millimeter into the meter. ಓಕೆ, ಹಾಂ, ಸೊ ಇವಾಗ ಏನಾಗುತ್ತೆ, ಜಸ್ಟ್ ಕ್ಯಾಲ್ಕುಲೇಷನ್ ಮಾಡಿದ ಮೇಲೆ ಸೊ ಬೀಟಾ ವ್ಯಾಲ್ಯೂ ಎಷ್ಟು ಬರುತ್ತಂದರೆ ನೀವು ಮಾಡ್ರಿ, ಕ್ಯಾಲ್ಕುಲೇಟರ್ ತೊಗೊಂಡು ಮಾಡಿರಿ. ಸೊ ದಟ್ ಬೀಟಾ ವ್ಯಾಲ್ಯೂ ಈಸ್ ಈಕ್ವಲ್ ಟು 1.6 ಇಂಟು 10 to minus 3 ಮೀಟರ್ ಬರುತ್ತೆ. ಸೊ ದಿಸ್ ಇಸ್ ದ ವ್ಯಾಲ್ಯೂ ಆಫ್ ಬೀಟಾ. ಓಕೆ, ಸೊ ದಿಸ್ ಇಸ್ ದ ವ್ಯಾಲ್ಯೂ ಆಫ್ ಬೀಟಾ. ನಾವು ಏನು ಕೇಳಿದಾರೆ ಅಂದರೆ ಫಾರ್ ಡಾರ್ಕ್ ಫ್ರಿಂಜ್ ವಿ ಹ್ಯಾವ್. ಸೊ ಏನು ವಿ ಹ್ಯಾವ್ ಈಸ್ ನಥಿಂಗ್ ಬಟ್ ಡಾರ್ಕ್ ಫ್ರಿಂಜ್ ಏನು ನಾವು ತೊಗೋಬೇಕಾಗತ್ತೆ ಅಂದರೆ ಥರ್ಡ್ ಡಾರ್ಕ್ ಫ್ರಿಂಜನ್ನು ನಾವು ಏನು ಮಾಡಬೇಕು, ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಅದು ದೇರ್ ಆರ್ ಟೂ ಟೈಪ್ಸ್ ಆಫ್ ದಿ ಫ್ರಿಂಜಸ್, ದಟ್ ಈಸ್ ಡಾರ್ಕ್ ಫ್ರಿಂಜ್ ಮತ್ತು ಬ್ರೈಟ್ ಫ್ರಿಂಜ್ ಅಂತ ಕೇಳ್ತಾರೆ. ಬಟ್ ನಿಮಗೆ ಕೇಳಿದ ಏನಾಗಿದೆ ಇಲ್ಲಿ ಡಾರ್ಕ್ ಫ್ರಿಂಜ್ ಕೇಳ್ಯಾರ. ಕಂಡೀಷನ್ ಫಾರ್ ಡಾರ್ಕ್ ಫ್ರಿಂಜ್ ಇಸ್ ಡಿಫ್ರೆಂಟ್ ಆ್ಯಂಡ್ ಕಂಡೀಷನ್ ಫಾರ್ ಬ್ರೈಟ್ ಫ್ರಿಂಜ್ ಇಸ್ ಡಿಫ್ರೆಂಟ್. ಸೊ ಹಾಗಾದ್ರೆ ಡಾರ್ಕ್ ಫ್ರಿಂಜ್ಗೆ ಕಂಡೀಷನ್ ಏನಪ್ಪ ಅಂದರೆ ಯಾವ ಪೊಸಿಷನಲ್ಲಿ ಫ್ರಿಂಜಸ್ ಫಾರ್ಮೇಷನ್ ಆಗಿದೆ ಅಂತ ನಾವು ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಒಂದು ಫಾರ್ಮುಲಾ ಅದ. ದಟ್ ಈಸ್ XN ಈಸ್ ಈಕ್ವಲ್ ಟು N minus 1/2 N minus 1/2. ಸೊ ದಿಸ್ ಈಸ್ ಬೀಟಾ. ದಿಸ್ ಈಸ್ ಫಾರ್ ಡಾರ್ಕ್ ಫ್ರಿಂಜ್, ಕೀಪ್ ಇಟ್ ಇನ್ ಮೈಂಡ್. ದಿಸ್ ಇಸ್ ನಾಟ್ ಫಾರ್ ಬ್ರೈಟ್, ದಿಸ್ ಇಸ್ ಫಾರ್ ಡಾರ್ಕ್ ಫ್ರಿಂಜ್. ಹಾಗಾದ್ರೆ ಬ್ರೈಟ್ ಫ್ರಿಂಜಿಗೆ ಏನು ಬರುತ್ತೆ ಕಂಡೀಷನ್, ಅದು ನೆಕ್ಸ್ಟ್ ನ್ಯೂಮರಿಕಲಲ್ಲಿ ಹೇಳ್ತೀನಿ. XN ಈಸ್ ಈಕ್ವಲ್ ಟು N minus 1/2 ಇಂಟು ಬೀಟಾ. ಸೊ ದಿಸ್ ಇಸ್ ಫಾರ್ ಕಂಪ್ಲೀಟ್ಲಿ ಫಾರ್ ಡಾರ್ಕ್ ಫ್ರಿಂಜ್. ಓಕೆ, ಹಾಗಾದ್ರೆ ಅವ್ರು ಏನು ಕೇಳಿದಾರೆ, ಥರ್ಡ್ ಅಂತ ಕೇಳಿದಾರೆ, ಥರ್ಡ್ ಡಾರ್ಕ್ ಫ್ರಿಂಜ್ ಅಂತ ಕೇಳಿದಾರೆ. ಹಾಗಾದ್ರೆ ಏನಾಯ್ತು, ಅವಾಗ N ಈಕ್ವಲ್ ಟು ಏನು ಮಾಡಬೇಕಾಗುತ್ತೆ, ನಾನು 3 ಪುಟ್ ಮಾಡಬೇಕಾಗುತ್ತೆ. ಓಕೆ, N ಈಕ್ವಲ್ ಟು ಏನು ಮಾಡ್ಬೇಕು, ನಾನು 3 ಪುಟ್ ಮಾಡಬೇಕಾಗುತ್ತೆ. ಸೊ N ಈಕ್ವಲ್ ಟು 3 ಪುಟ್ ಮಾಡಿರಿ, ಜಸ್ಟ್ XN ಅಲ್ಲಿ ಪುಟ್ ಮಾಡಿರಿ. ವಾಟ್ ಇಸ್ ದ ವ್ಯಾಲ್ಯೂ, ಯಾ. ಸೊ x3 is equal to 3 minus 1/2 into, you already calculated the value of beta, you know, I just put that value 1.96 into 10 to minus 3. Okay, so if you calculate this is whole this value, x3 is equal to ಎಷ್ಟು ಬರುತ್ತೆ ಅಂದರೆ x3 is equal to 4.9 into 10 to the power minus 3 ಮೀಟರ್. x3 is equal to 4.9 into 10 to minus 3 ಮೀಟರ್ ಅಂತ ಬರುತ್ತೆ. ಅಂದರೆ ಏನೈತಿ ಇವಾಗ ಇವರ್ ಡಾರ್ಕ್ ಫ್ರಿಂಜ್ ಎಷ್ಟು ಯಾವ ಪೊಸಿಷನ್ ಒಳಗೆ ಫಾರ್ಮೇಷನ್ ಆಗಿದೆ, 4.9 into 10 to minus 3 ಮೀಟರ್ ಫ್ರಾಮ್ ದ ಮಿಡ್ ಪಾಯಿಂಟ್ ಆಫ್ ದಿ ಇಂಟರ್ಫರೆನ್ಸ್ ಪ್ಯಾಟರ್ನ್ ಅಂತ ಹೇಳ್ಬೋದು. ಹಾಗಾದ್ರೆ ಈ ನ್ಯೂಮರಿಕಲ್ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗಿದ್ದು ಒಂದು ಮೇನ್ ಥಿಂಗ್ ಏನಪ್ಪ ಅಂದರೆ, ಸೊ ಫಸ್ಟ್ ಏನು ಮಾಡಬೇಕು, ಎಲ್ಲ ಡಾಟಾಸ್ ಬರ್ಕೋಬೇಕು. ಆಮೇಲೆ ನಿಮ್ಗೆ ಯಾವ ಫಾರ್ಮುಲಾ ಫಿಟ್ ಮಾಡಬೇಕು ನೋಡಬೇಕು. ಈ ಫಾರ್ಮುಲಾ ಮಸ್ಟ್ ಆ್ಯಂಡ್ ಶುಡ್ ನೆನಪಿಟ್ಕೋಬೇಕು. ಆಫ್ಟರ್ ದ್ಯಾಟ್ ಏನು ನೆಕ್ಸ್ಟ್ ಒಂದು ಟರ್ಮ್ ಕೇಳಿದಾರೆ, XN ಈಕ್ವಲ್ ಟು N minus 1/2 ಬೀಟಾ, ಅಂದರೆ ಯಾವ ಪೊಸಿಷನಲ್ಲಿ ನೀವು ಡಾರ್ಕ್ ಫ್ರಿಂಜ್ ಫಾರ್ಮೇಷನ್ ಆಗಿದೆ ಅಂತೇಳಿ ಕೇಳಿದ್ದಾರೆ. ಓಕೆ, ಸೊ ಈ ನ್ಯೂಮರಿಕಲ್ ನಿಮ್ಗೆ ಅರ್ಥ ಆಗಿದೆ. ಸೊ ನೆಕ್ಸ್ಟ್ ನ್ಯೂಮರಿಕಲಿಗೆ ಹೋಗೋಣ. ಸೊ ನೆಕ್ಸ್ಟ್ ನ್ಯೂಮರಿಕಲಲ್ಲಿ ಏನಿದೆ,
just read the question. In the Young's double slit experiment, the distance between the screen from the double slit is 2 meter ಅಂತ ಕೊಟ್ಟಾರ. ಓಕೆ, ಡಾಟಾ ಬರ್ಕೊಂತ ಹೋಗ್ಬಿಡೋಣ. ದ ಡಿಸ್ಟೆನ್ಸ್ ಬಿಟ್ವೀನ್ ಸ್ಕ್ರೀನ್ ಫ್ರಾಮ್ ದ ಡಬಲ್ ಸ್ಲಿಟ್ ಈಸ್ 2 ಮೀಟರ್ ಅಂದರೆ ಏನಾಯ್ತು ಇವಾಗ, ದಟ್ ಈಸ್ ಕ್ಯಾಪಿಟಲ್ ಡಿ ಈಕ್ವಲ್ ಟು 2 ಮೀಟರ್. Okay, so when the light of the wavelength 550 nanometer is incident on the double slit arrangement, fringes of the width 2 meter ಅಂದರೆ ಏನಾಯ್ತು ಇವಾಗ ಲ್ಯಾಂಬ್ಡಾ ವ್ಯಾಲ್ಯೂ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 550 ನ್ಯಾನೋಮೀಟರ್, 550 ನ್ಯಾನೋಮೀಟರ್. ದೆನ್ ಆಫ್ಟರ್ ದ್ಯಾಟ್ ಏನು ಕೊಟ್ಟಿದ್ದಾರೆ? ಡಬಲ್ ಸ್ಲಿಟ್ ಅರೇಂಜ್ಮೆಂಟ್ ಪ್ರಿಂಜ್ ಆಫ್ ದ ವಿಡ್ತ್ ಅಂದರೆ ಏನಾಯ್ತು ಇವಾಗ ಪ್ರಿಂಜ್ ವಿಡ್ತ್ ಕೊಟ್ಟಾರೆ, ಬೀಟಾ ವ್ಯಾಲ್ಯೂ ಕೊಟ್ಟಾರೆ 2 millimeter ಆರ್ ಆಬ್ಟೈನ್ಡ್ ಆನ್ ದ ಸ್ಕ್ರೀನ್. ಡಿಟರ್ಮೈನ್ ದ ಡಿಸ್ಟೆನ್ಸ್ ಆಫ್ ಸಪ್ರೇಷನ್ ಅಂದರೆ ಏನೇ ಕೇಳಿದಾರೆ? ಸ್ಮಾಲ್ ಡಿ ಕೇಳಿದ್ದಾರೆ. ಸ್ಮಾಲ್ ಡಿ ಡಿಸ್ಟೆನ್ಸ್ ಆಫ್ ಸಪ್ರೇಷನ್ ಬಿಟ್ವೀನ್ ದ ಸ್ಲಿಟ್ಸ್ ಆ್ಯಂಡ್ ಆಲ್ಸೋ ಪಾಯಿಂಟ್ ದ ಪ್ರಿಂಜ್ ವಿಡ್ತ್ ವೆನ್ ದ ಸೋರ್ಸ್ ಆಫ್ ದಿ ಲೈಟ್ ಇಸ್ replaced by the source of light wavelength ಅಂತ ಕೇಳಿದ್ರೆ. ಸೊ ಈ ಸೆಕೆಂಡ್ ಒನ್ ಕ್ಯಾಲ್ಕುಲೇಷನ್ ಮಾಡೋಣ. ಆಮೇಲೆ ಫಸ್ಟ್ ವಿ ಶುಡ್ ಗೋ ಫಾರ್ ದ ಫಸ್ಟ್ ಟರ್ಮ್. ಓಕೆ, ಲೆಟ್ ಅಸ್ ರೈಟ್ ದ ಫಾರ್ಮುಲಾ. ಏನದ ಫಾರ್ಮುಲಾ? ಸೊ ಬೀಟಾ ಈಸ್ ಈಕ್ವಲ್ ಟು ಬೇಸಿಕ್ ಫಾರ್ಮುಲಾ ಲ್ಯಾಂಬ್ಡಾ ಇಂಟು ಕ್ಯಾಪಿಟಲ್ ಡಿ ಡಿವೈಡೆಡ್ ಬೈ ಸ್ಮಾಲ್ ಡಿ. ಓಕೆ, ಸೊ ನಿಮ್ಗೇನು ಸಿಕ್ಕದ? ಬೀಟಾ ಗೊತ್ತದ, ಲ್ಯಾಂಬ್ಡಾ ಗೊತ್ತದ, ಕ್ಯಾಪಿಟಲ್ ಡಿ ಗೊತ್ತದ. ಯು ಶುಡ್ ಕ್ಯಾಲ್ಕುಲೇಟ್ ದ ಸ್ಮಾಲ್ ಡಿ. ಅವು ಈ ಸ್ಮಾಲ್ ಡಿ ಈಕ್ವಲ್ ಟು ಬರೀ ಏನಾಗುತ್ತೆ? ಲ್ಯಾಂಬ್ಡಾ ಕ್ಯಾಪಿಟಲ್ ಡಿ ಡಿವೈಡೆಡ್ ಬೈ ಬೀಟಾ. ಆಯಿತಾ? ಐ ಜಸ್ಟ್ ರೀಅರೇಂಜ್ಮೆಂಟ್ ಮಾಡಿದ್ದೀನಿ. ಫಾರ್ ದ ವ್ಯಾಲ್ಯೂ ಆಫ್ ಲ್ಯಾಂಬ್ಡಾ 550 ಇಂಟು 10⁻⁹ ನ್ಯಾನೋಮೀಟರ್ ಅಂತ ಕೊಟ್ಟಿದ್ದಾರೆ. ಓಕೆ, ಲ್ಯಾಂಬ್ಡಾ ನ್ಯಾನೋಮೀಟರ್ ಒಳಗದಲ್ಲ. ಓಕೆ, ದೆನ್ ಇಂಟು ಕ್ಯಾಪಿಟಲ್ ಡಿ ಎಷ್ಟದ? 2 ಮೀಟರ್ ಅದ, ಡಿವೈಡೆಡ್ ಬೈ ಬೀಟಾ ಎಷ್ಟದ? 2 millimeter ಅದ. 2 ಇಂಟು 10⁻³ ಬಿಕಾಸ್ ಮಿಲಿಮೀಟರ್ ಅಂತ ಕನ್ವರ್ಟ್ ಮಾಡಿರಿ. ಮಿಲಿ ಇಸ್ ನಥಿಂಗ್ ಬಟ್ -3. ಓಕೆ, ಸೊ ಇದನ್ನು ನೀವು ಸಾಲ್ವ್ ಮಾಡಿದಾಗ ಎಷ್ಟು ಬರುತ್ತಂದರೆ ಆನ್ಸರ್ ಡಿ ಈಕ್ವಲ್ ಟು 0.5 millimeter ಅಂತ ಬರುತ್ತೆ. ನೀವು ಮಾಡಿರಿ, ಕ್ಯಾಲ್ಕುಲೇಟರ್ ತೊಗೊಂಡು ಕೂತ್ಕೊಂಡು ಮಾಡಿರಿ. ಡಿ ಈಕ್ವಲ್ ಟು 0.5 millimeter ಅಂತ ಬರುತ್ತೆ. ಓಕೆ, ಸೊ ಇವಾಗ ಏನೈತಿ ನಿಮ್ಗೆ? ಡಿಸ್ಟೆನ್ಸ್ ಆಫ್ ಸಪ್ರೇಷನ್ ಬಿಟ್ವೀನ್ ದ ಸ್ಲಿಟ್, ವೇರ್ ಡಿ ಈಸ್ ಡಿಸ್ಟೆನ್ಸ್ ಆಫ್ ಸಪ್ರೇಷನ್ ಬಿಟ್ವೀನ್ ದ ಸ್ಲಿಟ್ ಅಂತ ಹೇಳಿದ್ನಲ್ಲ. ಓಕೆ, ಇವಾಗ ನಿಮ್ಗೆ ಸ್ಮಾಲ್ ಡಿ ಕ್ಯಾಲ್ಕುಲೇಷನ್ ಮಾಡಿದ್ರಿ. ಸೊ ಸ್ಮಾಲ್ ಡಿ ಕ್ಯಾಲ್ಕುಲೇಷನ್ ಮಾಡಿದ ಮೇಲೆ ನೆಕ್ಸ್ಟ್ ಮತ್ತೆ ಕಂಟಿನ್ಯೂ ಆಗಿದೆ. ಏನು ಕಂಟಿನ್ಯೂ ಆಗಿದೆ ಕ್ವಶನ್? ಹಾಂ, ಏನದಂದರೆ ಸೊ ಡಿಟರ್ಮೈನ್ ಆಲ್ಸೋ ಪಾಯಿಂಟ್ ಪ್ರಿಂಜ್ ವಿಡ್ತ್ ವೆನ್ ದ ಸೋರ್ಸ್ ಆಫ್ ಲೈಟ್ ಈಸ್ ರಿಪ್ಲೇಸ್ಡ್ ಬೈ ದ ಸೋರ್ಸ್ ಆಫ್ ಲೈಟ್ ಆಫ್ ವೇವ್ಲೆಂತ್ 440 ನ್ಯಾನೋಮೀಟರ್ ಅಂತ ಕೇಳ್ಯಾರ. ಅಂದರೆ ಏನಾಗ್ಯಾರ? ಅಗೇನ್ ನೀವು ಏನು ಮಾಡ್ಕೊಂಡು ಕ್ಯಾಲ್ಕುಲೇಟ್ ಮಾಡಿರಿ? ಬೀಟಾ ಕ್ಯಾಲ್ಕುಲೇಷನ್ ಮಾಡಿರಿ. ಹೆಂಗೆ? 440 ನ್ಯಾನೋಮೀಟರ್ ತೊಗೊಂಡು ಕ್ಯಾಲ್ಕುಲೇಷನ್ ಮಾಡ್ರಿ ಅಂತ ಕೇಳ್ಯಾರ. ಹಾಗಾದ್ರೆ ಕ್ಯಾಲ್ಕುಲೇಷನ್ ಮಾಡ್ರಲ್ಲ. ಬೀಟಾ ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ಕ್ಯಾಪಿಟಲ್ ಡಿ ಡಿವೈಡೆಡ್ ಬೈ ಸ್ಮಾಲ್ ಡಿ. ಓಕೆ, ಏನು ಹೇಳ್ಯಾರ? 440 ಕ್ಯಾಲ್ಕುಲೇಷನ್ ಮಾಡ್ರಿ ಅಂತಾರೆ. ಅಂದರೆ ಏನೈತೆ ಮಾಡಿ ನಾನು ಏನು ಮಾಡ್ತೀನಿ ಇವಾಗ? 440 ಇಂಟು 10⁻⁹ ಇಂಟು ಕ್ಯಾಪಿಟಲ್ ಡಿ ಎಷ್ಟದಪ್ಪ ನಿಮಗೆ? 2 ಮೀಟರ್ ಅದ. ಜಸ್ಟ್ ಪುಟ್ ವ್ಯಾಲ್ಯೂ 2 ಮೀಟರ್ ಡಿವೈಡೆಡ್ ಬೈ ಸ್ಮಾಲ್ ಡಿ ನೀವೇನು ಮಾಡಿರಿ? ಆಲ್ರೆಡಿ ಕ್ಯಾಲ್ಕುಲೇಷನ್ ಮಾಡಿರಿ. ಎಷ್ಟದ? 0.5 millimeter ಅಂತದ. 0.5 ಇಂಟು 10⁻³ ಅಂತ ಮಾಡಿರಿ. ಓಕೆ, ಸೊ ಇದನ್ನೆಲ್ಲ ಈಗ ನೀವು ಸಾಲ್ವ್ ಮಾಡಿರಿ. ಎಷ್ಟು ಬರುತ್ತೆ? ಸಾಲ್ವ್ ದಿಸ್. ಇಫ್ ಯು ಸಾಲ್ವ್ ದಿಸ್ ಡಾಟ್ ಅಸ್ 440 ಇಂಟು 10⁻³ ಇಂಟು 2 ಡಿವೈಡ್ ಬೈ 0.5 ಇಂಟು 10⁻³ ಮಾಡಿದಾಗ ನಿಮಗೆ ಎಷ್ಟು ಬರುತ್ತೆ ಅಂದರೆ ದಟ್ ಈಸ್ 1.7 millimeter ಅಂತ ಆನ್ಸರ್ ಬರುತ್ತೆ. ಸೊ ದಿಸ್ ಈಸ್ ದ ಫ್ರಿಂಜ್ ವಿಡ್ತ್ ವೆನ್ ಐ ಕನ್ಸಿಡರ್ ದ ವೇವ್ಲೆಂತ್ ಆಫ್ 440 ನ್ಯಾನೋಮೀಟರ್. ಗೊತ್ತಾಯ್ತಾ? ಓಕೆ, ಜಸ್ಟ್ ಏನು ಮಾಡಬೇಕು? ಡಾಟಾಸ್ ಬರ್ಕೋಬೇಕು, ವ್ಯಾಲ್ಯೂಸ್ ಪುಟ್ ಮಾಡಬೇಕು, ಏನು ಕ್ಯಾಲ್ಕುಲೇಷನ್ ಮಾಡಬೇಕು. ಕ್ವಶನ್ಸನ್ನು ಚೆನ್ನಾಗಿ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ನಿಮ್ಗೆ ಏನಾಗುತ್ತೆ? ಈಸಿಯಾಗಿ ನ್ಯೂಮರಿಕಲನ್ನು ಸಾಲ್ವ್ ಮಾಡ್ಬೋದು. ಓಕೆ, ಸೊ ಲೆಟ್ ಅಸ್ ಗೋ ಫಾರ್ ದ ನೆಕ್ಸ್ಟ್ ಕ್ವಶನ್. ಓಕೆ, ಅ ಬೀಮ್ ಆಫ್ ಲೈಟ್ ಕನ್ಸಿಸ್ಟಿಂಗ್ ಆಫ್ 2 wavelengths that is 650 angstrom and second one is 6500 and 5200 angstrom is used to obtain the fringes in the Young's double slit experiment. Okay, so then find the distance of third bright fringe. Find the distance of third bright fringe on the screen from the central maximum. Okay, so for the wavelength of 6500 angstrom anta kottara. The distance between the slit is 2 millimeter and distance between that plane of the slits and screen is 120 centimeter ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ನೋಡೋಣ ಏನದ ಅಂತ ಕ್ಯಾಲ್ಕುಲೇಷನ್ ಮಾಡೋಣ. ಯಾ, ಸೊ ಇಲ್ಲಿ ಏನು ಕೇಳಿದಾರೆ? ನಿಮಗೆ ಬ್ರೈಟ್ ಫ್ರಿಂಜ್ ಕೇಳಿದಾರೆ. ಫಸ್ಟ್ ಕ್ವಶನಲ್ಲಿ ಡಾರ್ಕ್ ಫ್ರಿಂಜ್ ಪೊಸಿಷನ್ ಕೇಳಿದ್ರು. ಇಲ್ಲಿ ಏನು ಕೇಳಿದಾರೆ? ನಿಮಗೆ ಬ್ರೈಟ್ ಫ್ರಿಂಜ್ ಇಲ್ಲದ ಬ್ರೈಟ್ ಫ್ರಿಂಜ್. ಓಕೆ, ಬ್ರೈಟ್ ಫ್ರಿಂಜ್ ಬಂದಾಗ ನಿಮಗೆ ಪೊಸಿಷನ್ ಆಫ್ ಬ್ರೈಟ್ ಫ್ರಿಂಜನ್ನು ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಸೊ ಯಾವ ಥರ ಕ್ಯಾಲ್ಕುಲೇಷನ್ ಮಾಡ್ಬೇಕಂದ್ರೆ ದೇರ್ ಇಸ್ ಒನ್ ಫಾರ್ಮುಲಾ. ಸೊ ದ್ಯಾಟ್ ಫಾರ್ಮುಲಾ ಈಸ್ x is equal to n lambda d divided by small d. ಸೊ ಬ್ರೈಟ್ ಫ್ರಿಂಜಲ್ಲಿದ್ದಾಗ x is equal to n lambda
ಕ್ಯಾಪಿಟಲ್ ಡಿ ಬೈ ಸ್ಮಾಲ್ ಡಿ ಅಂತ ತೊಗೋಬೇಕು. ಡಾರ್ಕ್ ಫ್ರಿಂಜಲ್ಲಿ ಬಂದಾಗ ಎಕ್ಸ್ ಈಕ್ವಲ್ ಟು ಎನ್ ಮೈನಸ್ 1/2 ಬೀಟಾ ಅಂತ ತೊಗೋಬೇಕು. ಓಕೆ, ಅದ್ರ ಬಗ್ಗೆ ನಿಮಗೆಲ್ಲ ಐಡಿಯಾ ಇರಬೇಕು ಏನದ ಯಾವ ಥರ ತೊಗೋಬೇಕಂತೇಳಿ. ಓಕೆ, ಸೊ ಲೆಟ್ ಅಸ್ ಕನ್ಸಿಡರ್ ಇದನ್ನು ಈ ಥರನೂ ಬರಿಬೋದು, ಎನ್ ಬಿಕಾಸ್ ಲ್ಯಾಂಬ್ಡಾ ಇಂಟು ಕ್ಯಾಪಿಟಲ್ ಡಿ ಬೈ ಸ್ಮಾಲ್ ಡಿ ಇಸ್ ನಥಿಂಗ್ ಬಟ್ ಬೀಟಾ. ಅಲ್ಲಿ ಹಂಗೆ ಎನ್ ಮೈನಸ್ 1/2 ಬೀಟಾ ಅಂತ ಬರ್ತಿದ್ರಿ ಫಾರ್ ಡಾರ್ಕ್ ಫ್ರಿಂಜ್. ಬ್ರೈಟ್ ಫ್ರಿಂಜಿಗೆ ಏನಾಗುತ್ತೆ ಎನ್ ಇಂಟು ಬೀಟಾ ಆಗುತ್ತೆ. ಸೊ ಬೀಟಾ ವ್ಯಾಲ್ಯೂ ಪುಟ್ ಮಾಡೇನು ಲ್ಯಾಂಬ್ಡಾ ಇಂಟು ಕ್ಯಾಪಿಟಲ್ ಡಿ ಬೈ ಸ್ಮಾಲ್ ಡಿ ಅಂತ ಪುಟ್ ಮಾಡಿ ನಾನು ಡೈರೆಕ್ಟಾಗಿ. ಸೊ ನೀವು ಸಪ್ರೇಷನ್ ಕ್ಯಾಲ್ಕುಲೇಷನ್ ಮಾಡಿಕೊಂಡು ಪುಟ್ ಮಾಡ್ಬೋದು, ಅಥವಾ ಡೈರೆಕ್ಟಾಗಿ ನೀವೇನು ಮಾಡ್ಬೋದು ಇದೇ ಫಾರ್ಮುಲಾ ಒಳಗೆ ಪುಟ್ ಮಾಡಿ ನೀವೇನು ಮಾಡ್ಬೋದು, ಯು ಕ್ಯಾನ್ ಈಸಿಲಿ ಕ್ಯಾಲ್ಕುಲೇಟ್ ದ ಆನ್ಸರ್. ಓಕೆ, ಲೆಟ್ ಅಸ್ ಪುಟ್. ಸೊ ಅವ್ರೇನು ಕೇಳಿದಾರೆ, ದಟ್ ಈಸ್ ಫಾರ್ ಓಕೆ ಥರ್ಡ್ ಬ್ರೈಟ್ ಫ್ರಿಂಜ್ ಅಂದ್ರೆ ಏನು ಮಾಡ್ತೀನಿ, ಎನ್ ಈಕ್ವಲ್ ಟು 3 ಹಾಕಿದ್ರೆ ನಾನು. ದೆನ್ ಅವರು 2 ವೇವ್ ಲೆಂತ್ ಕೊಟ್ಟಾರೆ ಇಲ್ಲಿ, ಬಟ್ ಅವ್ರು ಕ್ಯಾಲ್ಕುಲೇಷನ್ ಮಾಡಿದ್ದು ಯಾವ್ದು ವೇವ್ ಲೆಂತ್ಗೆ, 6500 ವೇವ್ ಲೆಂತ್ಗೆ. ಲೆಟ್ ಅಸ್ ಪುಟ್ ದ್ಯಾಟ್ 6500 ನಾವು. ಓಕೆ, 6500. ಓಕೆ, ದೆನ್ ಆಫ್ಟರ್ ದ್ಯಾಟ್ just put the angstrom value 10⁻⁻10. Okay, then capital D ಎಷ್ಟು ಕೊಟ್ಟಾರ, ಹಾಂ. ಸೊ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಸ್ಲಿಟ್ಸ್ ಇಸ್ 2 ಮಿಲಿಮೀಟರ್ ಆ್ಯಂಡ್ ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲೇನ್ ಆಫ್ ಸ್ಲಿಟ್ಸ್ ಆ್ಯಂಡ್ ಸ್ಕ್ರೀನ್ 120 ಸೆಂಟಿಮೀಟರ್ ಅಂತ ಕೊಟ್ಟಾರ. ಓಕೆ, 120 ಸೆಂಟಿಮೀಟರ್ ಅಂತ ಕೊಟ್ಟಾರ. ಅದನ್ನು ಮೀಟ್ರ್ ಒಳಗೆ ಕನ್ವರ್ಟ್ ಮಾಡಿದ್ರೆ ಏನಾಗುತ್ತೆ, ದಟ್ ಈಸ್ 1.2 ಅಂತ ಆಗುತ್ತೆ. ಎಸ್, ದೆನ್ ಆಫ್ಟರ್ ದ್ಯಾಟ್ ಸೊ ಸ್ಮಾಲ್ ಡಿ ವ್ಯಾಲ್ಯೂ ಎಷ್ಟು ಕೊಟ್ಟಾರ, 2 ಮಿಲಿಮೀಟರ್ ಕೊಟ್ಟಾರ. 2 × 10⁻³ ಬರೀತೀನಿ ನಾನು. ಓಕೆ, ಸೊ ದಿಸ್ ಈಸ್ ದ ವ್ಯಾಲ್ಯೂ. ಸೊ ನೀವು ಇದನ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡಿದಾಗ ನಿಮ್ಗೆ ಎಷ್ಟು ಆನ್ಸರ್ ಬರುತ್ತೆ ಅಂದರೆ ದಟ್ ಈಸ್ 0.117 ಸೆಂಟಿಮೀಟರ್ ಅಂತ ಬರುತ್ತೆ. ಸೊ ದಿಸ್ ಈಸ್ ಫಾರ್ X3 ಬಿಕಾಸ್ ಬ್ರೈಟ್ ಫ್ರಿಂಜ್ಗೆ X3 ಪೊಸಿಷನ್ಗೆ ಕೇಳಿದ್ದಾರೆ. ಓಕೆ, ವೆನ್ ಯು ಆರ್ ಕನ್ಸಿಡರಿಂಗ್ ಥರ್ಡ್ ಬ್ರೈಟ್ ಫ್ರಿಂಜ್. ಸೊ ಇದು ಎಷ್ಟರದ್ದು ಡಿಸ್ಟೆನ್ಸ್, ಇದು ಸೆಂಟ್ರಲ್ ವ್ಯಾಲ್ಯೂ ಕನ್ಸಿಡರೇಷನ್ ಮಾಡಿದಾಗ, ಸೆಂಟ್ರಲ್ ವ್ಯಾಲ್ಯೂ ಅಂತ ಅಂದರೆ ಸ್ಕ್ರೀನ್ ಅದು ಕನ್ಸಿಡರೇಷನ್ ಮಾಡಿದಾಗ ಈ ಸೆಂಟ್ರಲ್ ವ್ಯಾಲ್ಯೂ, ಈ ಸೆಂಟ್ರಲ್ ವ್ಯಾಲ್ಯೂಯಿಂದ X3 ಪೊಸಿಷನ್, ಇಫ್ ಐ ಟೇಕ್ 1 2 3, ಸೊ ದಿಸ್ ಈಸ್ X3 ಅಂತ ತೊಗೊಂಡೆ ಅಂದರೆ ನಾನು ಈ ಪೊಸಿಷನ್ಗೆ ಈ ಸೆಂಟ್ರಲ್ ವ್ಯಾಲ್ಯೂಯಿಂದ ಎಷ್ಟು ಡಿಸ್ಟೆನ್ಸ್ ಒಳಗದ ಅಂತೇಳಿ ಕೇಳಿದಂಗೆ. ಸೊ ದಟ್ ಈಸ್ ದ ಫಿಸಿಕಲ್ ಸಿಗ್ನಿಫಿಕೆನ್ಸ್ ಆಫ್ ದ ಕ್ವಶನ್. ಓಕೆ, ಸೊ ಇಲ್ಲಿ ಏನು ಮೇನ್ ಇಂಪಾರ್ಟೆಂಟ್ ಅಂದರೆ ಈ ಫಾರ್ಮುಲಾ ನೀವು ನೆನಪಿಟ್ಕೋಬೇಕು, X ಈಕ್ವಲ್ ಟು ಎನ್ ಲ್ಯಾಂಬ್ಡಾ ಕ್ಯಾಪಿಟಲ್ ಡಿ ಡಿವೈಡೆಡ್ ಬೈ ಸ್ಮಾಲ್ ಡಿ. ಇದು ಯಾವುದಕ್ಕೆ, ಬ್ರೈಟ್ ಫ್ರಿಂಜಿಗೆ. ಓಕೆ, ಡಾರ್ಕ್ ಫ್ರಿಂಜಿಗೆ ನಾನು ಫಸ್ಟ್ ಕ್ವಶನಲ್ಲಿ ಬರ್ಸಿದ್ದೆ X ಈಕ್ವಲ್ ಟು ಎನ್ ಮೈನಸ್ 1/2 ಇಂಟು ಬೀಟಾ ಅಂತ ಬರ್ಸಿದ್ದೆ, ನೆನಪಿರಲಿ, ಇವೆರಡು ನೆನಪಿಟ್ಕೋಬೇಕು. ದಿಸ್ ಇಸ್ ಫಾರ್ ಡಾರ್ಕ್ ಫ್ರಿಂಜ್, ದಿಸ್ ಇಸ್ ಫಾರ್ ಬ್ರೈಟ್ ಫ್ರಿಂಜ್. ಓಕೆ, so this is the answer. So let us go for the next question. Yeah, a light of the wavelength 600 nanometer is used to obtain the interference fringes of the width 6 millimeter. Okay, beta value quota 6 millimeter in the Young's double slit experiment. So calculate the wavelength of the light required to obtain the fringe width of 4 millimeter when the distance between the screen and slit is reduced to the half of its ಇನಿಷಿಯಲ್ ವ್ಯಾಲ್ಯೂ ಅಂತ ಕೇಳ್ಯಾರ. ಓಕೆ, ಮೊದಲು ಏನು ಮಾಡ್ಯಾರ, ಲ್ಯಾಂಬ್ಡಾ 1 ಕೊಟ್ಟಾರ. ಓಕೆ, ಆಫ್ಟರ್ ದ್ಯಾಟ್ ಬೀಟಾ 1, ಸೊ ದಿಸ್ ಇಸ್ ಬೀಟಾ 1 6 ಮಿಲಿಮೀಟರ್ ಕೊಟ್ಟಾರ. ಆಮೇಲೆ ಏನು ಕೊಟ್ಟಿದ್ದಾರೆ, ಬೀಟಾ 2 ಅಂದರೆ ಏನಾಯ್ತು, ಇವಾಗ ಬೀಟಾ 2 4 ಮಿಲಿಮೀಟರ್ ಆಗಬೇಕಾದ್ರೆ ಓಕೆ ಡಿಸ್ಟೆನ್ಸ್ ಬಿಟ್ವೀನ್ ಸ್ಕ್ರೀನ್ ಆ್ಯಂಡ್ ಸ್ಲಿಟ್ ಈಸ್ ಏನು ಮಾಡ್ಯಾರ, ರೆಡ್ಯೂಸ್ ಟು ವಾಟ್, ಹಾಫ್ ಮಾಡ್ಯಾರ. ಓಕೆ, ರೆಡ್ಯೂಸ್ ಟು ಹಾಫ್ ಮಾಡ್ಯಾರ. ಹಾಗಾದರೆ ವಾಟ್ ಅಬೌಟ್ ವೇವ್ ಲೆಂತ್ 2 ಅಂತ ಕೇಳ್ಯಾರ. ಎಷ್ಟು ವೇವ್ ಲೆಂತ್ 2, ಕ್ಯಾಲ್ಕುಲೇಟ್ ದ ವೇವ್ ಲೆಂತ್ ಆಫ್ ಲೈಟ್ ರಿಕ್ವೈರ್ಡ್ ಟು ಆಪ್ಟೇನ್ ದ ಫ್ರಿಂಜ್ ವಿಡ್ತ್ 4 ಮಿಲಿಮೀಟರ್, ಅಂದರೆ 6 ಮಿಲಿಮೀಟರಿಂದ 4 ಮಿಲಿಮೀಟರ್ಗೆ ಫ್ರಿಂಜ್ ವಿಡ್ತ್ ಆಗಬೇಕಾದ್ರೆ ಬೈ ಕನ್ಸಿಡರಿಂಗ್ ಪ್ರೊವೈಡೆಡ್ ಡಿಸ್ಟೆನ್ಸ್ ಏನಾಗಿದೆ, ಹಾಫ್ ಆಗಿದೆ. ಹಾಗಾದ್ರೆ ಎಷ್ಟು ವೇವ್ ಲೆಂತ್ ಬೇಕು ಅಂತ ನಮಗೇನು ಮಾಡ್ಯಾರ, ಪ್ರಶ್ನೆಯನ್ನು ಕೇಳ್ಯಾರ. ಓಕೆ, ಸೊ ಏನು ಮಾಡಿರಿ ಇಲ್ಲಿ ಈ ಪ್ರಶ್ನೆಗೆ ಏನು ಮಾಡ್ಬೇಕಂದ್ರೆ, ಲೆಟ್ ಅಸ್ ಟೇಕ್ ಜಸ್ಟ್ ರೈಟ್ ದ ಡಾಟಾಸ್. ಲ್ಯಾಂಬ್ಡಾ 1 ಈಸ್ ಈಕ್ವಲ್ ಟು 600 ನ್ಯಾನೋಮೀಟರ್. ಓಕೆ, ಆಫ್ಟರ್ ದ್ಯಾಟ್ ಬೀಟಾ 1 ಈಸ್ ಈಕ್ವಲ್ ಟು 6 ಮಿಲಿಮೀಟರ್. ದೆನ್ beta 2 is equal to what is that, 4 millimeter. ಆಯಿತಾ. ಓಕೆ, ದೆನ್ ಐ ಜಸ್ಟ್ ಕನ್ಸಿಡರ್ D1 ಆ್ಯಸ್ ಡಿಸ್ಟೆನ್ಸ್ D1 ಅಂತಲೇ ತೊಗೋತೀನಿ ನಾನು. D2 ಈಸ್ ಈಕ್ವಲ್ ಟು, ಇಲ್ಲಿ ಏನು ಮಾಡ್ಯಾರ, ರೆಡ್ಯೂಸ್ ಟು ಹಾಫ್ ಆಫ್ ಇಟ್ಸ್ ಇನಿಷಿಯಲ್ ವ್ಯಾಲ್ಯೂ. D1 ಈಸ್ ಅ ಇನಿಷಿಯಲ್ ವ್ಯಾಲ್ಯೂ, D2 ಈಸ್ ಈಕ್ವಲ್ ಟು ಏನು ಮಾಡೋಕ್ಕೆ, ಇವಾಗ ಹಾಫ್ ಅಂದರೆ D1/2 ಅಂತ ಮಾಡ್ಕೋಬೇಕು ನಾನು. ಬಿಕಾಸ್ ಏನಾಗಿದೆ, ಸೆಕೆಂಡ್ ಕೇಸಲ್ಲಿ ರೆಡ್ಯೂಸ್ ಮಾಡ್ಯಾರ, ಮೊದಲು D1 ಇದ್ದದ್ದನ್ನು ರೆಡ್ಯೂಸ್ ಮಾಡಿ D1/2 ಮಾಡ್ಯಾರ, ಹಾಫ್ ಮಾಡ್ಯಾರ. ಆ ಹಾಫ್ ಮಾಡಿದಾಗ ನಿಮಗೆ ಬ್ರೈಟ್ ಫ್ರಿಂಜ್ ವಿಡ್ತ್ ಎಷ್ಟು ಬಂದದ, 4 ಮಿಲಿಮೀಟರ್ ಬಂದದ. ಹಾಗಾದ್ರೆ ಅವಾಗ ವೇವ್ ಲೆಂತ್ ಎಷ್ಟು ಇರಬೇಕಂತ ನಿಮಗೆ ಪ್ರಶ್ನೆಯನ್ನು ಕೇಳ್ಯಾರ. ಓಕೆ, ಸೊ ದಿಸ್ ಇಸ್ ದ ಥಿಯರಾಟಿಕಲ್ ಡಾಟಾಸ್. ಓಕೆ, ನಾವು ಜಸ್ಟ್ ರೈಟ್ ದ ಫಾರ್ಮುಲಾಸ್. ನಾವು ಫಸ್ಟ್ ಒನ್ ಏನು ಬರೀತೀನಿ ನಾನು, ಬೀಟಾ 1 ಈಸ್ ಈಕ್ವಲ್ ಟು ಲ್ಯಾಂಬ್ಡಾ 1 D1 ಡಿವೈಡೆಡ್ ಬೈ ಸ್ಮಾಲ್ ಡಿ. ನಾನು ಸ್ಮಾಲ್ D1 ಅಂತ ಯಾಕೆ ಬರೋದಿಲ್ಲ, ಬಿಕಾಸ್ ಇಲ್ಲಿ ಸಪ್ರೇಷನ್ ಬಿಟ್ವೀನ್ ದ ಸ್ಲಿಟ್ಸನ್ನು ಅವರು ಏನು ಮಾಡಿಲ್ಲ, ಚೇಂಜ್ ಮಾಡಿಲ್ಲ, ರಿಮೇನ್ ಸೇಮ್ ಅದ. ಅದಕ್ಕೆ ನಾನು ಏನು ಮಾಡ್ತೀನಿ, ಸ್ಮಾಲ್ ಡಿ, ಎರಡು ಕೇಸಲ್ಲಿ ಏನಾಗುತ್ತೆ ಸ್ಮಾಲ್ ಡಿನ ಇರುತ್ತೆ. ದೆನ್ ಬೀಟಾ 2 ಈಸ್ ಈಕ್ವಲ್ ಟು ಲ್ಯಾಂಬ್ಡಾ 2 D2 ಡಿವೈಡೆಡ್ ಬೈ ಸ್ಮಾಲ್ ಡಿ ಅಂತಲೇ ತೊಗೋತೀನಿ. ಸೊ ದಿಸ್ ಈಸ್ ಇಕ್ವೇಷನ್ 2. ಆಯಿತಾ. ಸೊ ಜಸ್ಟ್ ಡಿವೈಡ್ ಇಕ್ವೇಷನ್ 1/2, ಬೀಟಾ 1 ಡಿವೈಡೆಡ್ ಬೈ
beta 2 is equal to, so that is lambda 1 d1 by small d into small d divided by lambda 2 d2 ಅಂತ ಬರಿತೀನಿ ನಾನು. ಓಕೆ ಹಾಂ, ಸೊ ಇವಾಗ ಏನು ಮಾಡಿರಿ, ಜಸ್ಟ್ ಪುಟ್ ದ ವ್ಯಾಲ್ಯೂಸ್, ಸ್ಮಾಲ್ ಡಿ ಗೆಟ್ ಕ್ಯಾನ್ಸಲ್ ಆಗುತ್ತೆ. ಸೊ ಬೀಟಾ 1 ಡಿವೈಡೆಡ್ ಬೈ ಬೀಟಾ 2 ಈಸ್ ಈಕ್ವಲ್ ಟು, ಹಾಂ, ಸೊ ಇವಾಗ ಏನಾದ d1 ಆ್ಯಸ್ ಇಟ್ ಈಸ್ ಹಂಗೆ ಇಡ್ತೀನಿ ನಾನು. ಬಿಫೋರ್ ಗೋಯಿಂಗ್ ಟು ದ್ಯಾಟ್ lambda 1 ಆ್ಯಸ್ ಇಟ್ ಈಸ್, ದೆನ್ d1 ಆ್ಯಸ್ ಇಟ್ ಈಸ್. ಹಾಂ, ಸೊ d2 ಅಂದರೆ ಎಷ್ಟದ, ಅಗೇನ್ lambda 2 ಆ್ಯಸ್ ಇಟ್ ಈಸ್. d2 ಅಂದರೆ ಏನದ, d2 ಈಸ್ ನಥಿಂಗ್ ಬಟ್ d1 by 2 ಅಂತದ, d1 by 2 ಅಂತ ಬರಿತೀನಿ ಆಯಿತಾ. ಓಕೆ, ಸೊ ನಾವು ಬೀಟಾ 1 ಡಿವೈಡೆಡ್ ಬೈ ಬೀಟಾ 2 ಈಸ್ ಈಕ್ವಲ್ ಟು d1 by d2. ಸೊ ಏನಾಗುತ್ತೆ, ಗೆಟ್ ಕ್ಯಾನ್ಸಲ್ ಆಗುತ್ತೆ, d1 by d1 ಗೆಟ್ ಕ್ಯಾನ್ಸಲ್ ಆಗುತ್ತೆ. ಸೊ ದಿಸ್ ಈಸ್ lambda 1 lambda 2, ಇದು 1 by 2 ಇದ್ದಿದ್ದು ಏನಾಗುತ್ತೆ, ಮೇಲ್ಗಡೆ ಹೋದ್ಮೇಲೆ 2 ಆಗುತ್ತೆ. ಓಕೆ, ಸೊ ನಾವು ಜಸ್ಟ್ ಪುಟ್ ದ ವ್ಯಾಲ್ಯೂಸ್, ರಿಮೈನಿಂಗ್ ವ್ಯಾಲ್ಯೂಸನ್ನು ಪುಟ್ ಮಾಡಿ. ಓಕೆ, ಸೊ ಇಲ್ಲಿ ಬೀಟಾ 1 ಡಿವೈಡ್ ಬೈ ಬೀಟಾ 2 ಈಸ್ ಈಕ್ವಲ್ ಟು lambda 1 ಡಿವೈಡ್ ಬೈ lambda 2 ಅಂತ ತೊಗೊಂಡಿವಿ ನಾವು. ಜಸ್ಟ್ ಪುಟ್ ದ ವ್ಯಾಲ್ಯೂ, lambda 1 ಗೊತ್ತದ ನಿಮಗೆ, lambda 2 ಗೊತ್ತದ. ಓಕೆ, ಎಸ್, ಸೊ ಬೀಟಾ 1 ಬೈ ಬೀಟಾ 2 ಗೊತ್ತದ. ಸೊ ಇವಾಗ ನನಗೆ ಏನು ಬೇಕು, lambda 2 ಬೇಕು ನನಗೆ. lambda 2 ಈಸ್ ಈಕ್ವಲ್ ಟು, ಸೊ lambda 2 ಈಸ್ ಈಕ್ವಲ್ ಟು ಏನಾಗುತ್ತೆ, ಸೊ 2 ಟೈಮ್ಸ್ ಆಫ್ lambda 1 ಡಿವೈಡೆಡ್ ಬೈ ಬೀಟಾ 1 ಇಂಟು ಬೀಟಾ 2 ಆಗುತ್ತೆ. ಜಸ್ಟ್ ಏನು ಮಾಡಿದ್ರೆ ರೀಅರೇಂಜ್ಮೆಂಟ್ ಮಾಡೀನಿ, ಈ ವ್ಯಾಲ್ಯೂ lambda 2 ವ್ಯಾಲ್ಯೂನ ತೊಗೊಂಡಿನಿ ನಾನು. ಸೊ ಹಾಗಾದರೆ ಪುಟ್ ಮಾಡಿರಿ 2 ಇಂಟು, ಸೊ lambda 1 ವ್ಯಾಲ್ಯೂ ಎಷ್ಟದ, ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ lambda 1, 600 ನ್ಯಾನೋಮೀಟರ್ 10⁻⁹. ಓಕೆ, ಸೊ ದೆನ್ ಬೀಟಾ 2 ವ್ಯಾಲ್ಯೂ ಎಷ್ಟದ, ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಬೀಟಾ 2, ಸೊ ದಟ್ ಈಸ್ 4 ಮಿಲಿಮೀಟರ್, ಅಂದರೆ 4 ಇಂಟು 10⁻⁵. ಓಕೆ, ದೆನ್ ಆಫ್ಟರ್ ದ್ಯಾಟ್ ಬೀಟಾ 1 ಈಸ್ ನಥಿಂಗ್ ಬಟ್ 6 ಮಿಲಿಮೀಟರ್, ಅಂದರೆ 6 ಇಂಟು 10⁻³ ಅಂತ ಅದ. ಓಕೆ, ಸೊ ದೆನ್ ವಾಟ್ ಈಸ್ ದ ವ್ಯಾಲ್ಯೂ, ಇದನ್ನೆಲ್ಲ ನೀವು ಕ್ಯಾಲ್ಕುಲೇಷನ್ ಮಾಡಿರಿ. ಕ್ಯಾಲ್ಕುಲೇಷನ್ ಮಾಡಿದ ಮೇಲೆ ನಿಮಗೆ ಏನಾಗುತ್ತೆ, lambda 2 ಈಸ್ ನಥಿಂಗ್ ಬಟ್ 800 ನ್ಯಾನೋಮೀಟರ್ ಅಂತ ಬರುತ್ತೆ. ನೀವು ಮಾಡಿ ನೋಡಿರಿ, ಬರುತ್ತೆ ಆನ್ಸರ್, ಅದು 800 ನ್ಯಾನೋಮೀಟರ್ ಅಂತ ಬರುತ್ತೆ. ಸೊ ಈ ಥರ ಕ್ವಶನ್ಸ್ ಅಂದರೆ ಬೀಟಾ 1 ಬೀಟಾ 2 ಅಥವಾ lambda 1 lambda 2 ಅಥವಾ d1 d2 ರೆಡ್ಯೂಸ್ ಟು ಹಾಫ್ ಅಂತ ಕೊಟ್ಟಾಗ ಏನು ಮಾಡಬೇಕು, ನೀವು ಇಕ್ವೇಷನನ್ನು ಎರಡು ಇಕ್ವೇಷನ್ ತೊಗೋಬೇಕಾಗುತ್ತೆ. ಸೊ ದಟ್ ಈಸ್ ಬೀಟಾ ಈಕ್ವಲ್ ಟು lambda ಇಂಟು ಕ್ಯಾಪಿಟಲ್ ಡಿ ಬೈ ಸ್ಮಾಲ್ ಡಿ. ಅದರ ಅದನ್ನು ಏನು ಮಾಡಬೇಕು, ಬೀಟಾ 1 ಈಸ್ ಈಕ್ವಲ್ ಟು, ಸೊ ದಟ್ ಈಸ್ lambda 1 d1 ಡಿವೈಡ್ ಬೈ ಸ್ಮಾಲ್ ಡಿ. ಓಕೆ, ಸೊ ಸ್ಮಾಲ್ ಡಿ ಅಂತ ಸ್ಮಾಲ್ ಡಿ ಅನ್ನಲ್ಲ, ಇಫ್ ಡಿ ಆರ್ ರೆಡ್ಯೂಸ್ ಟು ಸ್ಲಿಟ್ ಒಳಗೂ ಚೇಂಜಸ್ ಮಾಡಿದ್ರೆ ಅವಾಗ d1 d2 ಬರುತ್ತೆ. ಈ ಕ್ವಶನಲ್ಲಿ ಸಪ್ರೇಷನ್ ಬಿಟ್ವೀನ್ ದ ಸ್ಲಿಟ್ಟನ್ನು ಏನು ಚೇಂಜ್ ಮಾಡಿಲ್ಲ, ಅದಕ್ಕೆ ನಾನು ಏನು ಮಾಡಿದೆ, ಬೋತ್ ಕೇಸಲ್ಲಿ ಸ್ಮಾಲ್ ಡಿ ಅಂತ ತೊಗೊಂಡಿದ್ದೇನೆ. ಸೊ ಈ ಥರ ಇಕ್ವೇಷನ್ಸನ್ನು ಕಂಪೇರ್ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ, ಯು ಕ್ಯಾನ್ ಈಸಿಲಿ ಗೆಟ್ ದ ಆನ್ಸರ್ಸ್. Okay, so let us move to the next question. In a Young's double slit experiment, so fringe of the certain width, okay, just read the question. Fringes of the certain width are produced on the screen kept at a distance from the slit. Okay, so when the screen is moved away from the slit by 0.1 meter, fringe width increased by the 6 into 10⁻⁵ meter. The separation between the slit is 1 into 10⁻³ meter. Calculate the wavelength of the light used ಅಂತ ಕೇಳ್ಯಾರ. ಓಕೆ, ಸೊ ಇಲ್ಲಿ ನೋಡಿರಿ, ಯಾವಾಗ ಏನಾಗಿದೆ, ಅವರು ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟಲ್ಲಿ ಏನು ಮಾಡ್ಯಾರ, ಮೊದಲು ಇನಿಷಿಯಲಿ ಸ್ಕ್ರೀನನ್ನು ಕೆಪ್ಟ್ ಮಾಡ್ಯಾರ ಪರ್ಟಿಕ್ಯುಲರ್ ಡಿಸ್ಟೆನ್ಸ್ ಒಳಗೆ. ಬಟ್ ಅದಾದ ನಂತರ ವೆನ್ ದ ಸ್ಕ್ರೀನ್ ಈಸ್ ಮ್ಯೂಡ್, ಮೊದಲು ಏನು ಮಾಡ್ಯಾರ, ಕ್ಯಾಪಿಟಲ್ ಡಿ ಒಳಗೆ ಇಟ್ಟಾರ. ಬಟ್ ಅದಾದ ನಂತರ ಸ್ಕ್ರೀನನ್ನು ಏನು ಮಾಡ್ಯಾರ, ಮೂವ್ ಮಾಡ್ಯಾರ ಅವರು. ಮೂಡ್ ಬೈ ದಿ ಸ್ಲಿಟ್ ಬೈ 0.1 ಮೀಟರ್ ಅಂತ ಕೊಟ್ಟಾರ. ಓಕೆ, 0.1 ಮೀಟರ್ ಅಂತ ಕೊಟ್ಟಾರ. ಸೊ ಹಾಗಾದ್ರೆ ಏನಾಯಿತು, ಸ್ಕ್ರೀನನ್ನು ಮತ್ತೊಂದು 0.1 ಮೀಟರ್ ಅಂತ ಮತ್ತೆ ಮೂವ್ ಮಾಡ್ಯಾರ. ಅವಾಗ ಏನಾಯಿತು, ಪ್ರಿಂಜಿಸ್ ವಿಡ್ತು, ಅಫ್ಕೋರ್ಸ್ ಪ್ರಿಂಜಿಸ್ ವಿಡ್ತ್ ಮೇಲೆ ಎಫೆಕ್ಟ್ ಆಗುತ್ತೆ. ಸೊ ಪ್ರಿಂಜಿಸ್ ವಿಡ್ತ್ ಏನಾಯಿತು, ಇನ್ಕ್ರೀಸ್ಡ್ ಬೈ 6 into 10⁻⁵ ಮೀಟರ್ ಅಂತ ಕೊಟ್ಟಾರ. ಮೊದಲು ಬೀಟಾ ಇತ್ತು ಅಂದರೆ ಇವಾಗ ಏನಾಯಿತು, ಮತ್ತೆ ಜಾಸ್ತಿ ಆಯಿತು. ಬೀಟಾ ಪ್ಲಸ್ ಸಮಥಿಂಗ್ ವ್ಯಾಲ್ಯೂ ಅಂದರೆ 6.6 into 10⁻⁵ ಮೀಟರ್ ಆಗಿದೆ. ಹಾಗಾದರೆ ಸಪ್ರೇಷನ್ ಬಿಟ್ವೀನ್ ದ ಸ್ಲಿಟ್ಸ್ ಏನದ, ಸೇಮ್ ಅದ, 1 into 10⁻³ ಮೀಟರ್. ಹಾಗಾದ್ರೆ ವೇವ್ಲೆಂತ್ ಏನಾಗುತ್ತೆ ಅಂತ ಪ್ರಶ್ನೆಯನ್ನು ಕೇಳ್ಯಾರ. ಓಕೆ, ಸೊ ಲೆಟ್ ಅಸ್ ಸಾಲ್ವ್ ದಿಸ್ ಕ್ವಶನ್. ಯಾ, ಸೊ ಇಲ್ಲಿ ಏನು ಮಾಡಬೇಕಾಗತ್ತಂದರೆ, ನೀವು ಯು ಜಸ್ಟ್ ಕನ್ಸಿಡರ್ ಅಗೇನ್, ಅಂದರೆ ದಟ್ ಈಸ್ ಟೂ ಡಿಸ್ಟೆನ್ಸ್ ಅದ. ಒರಿಜಿನಲ್ ಡಿಸ್ಟೆನ್ಸ್ d1 ಅಂತದ್ದು ಬಂದಾಗ, ಸೆಕೆಂಡ್ ಡಿಸ್ಟೆನ್ಸ್ ಏನಾಗಿದೆ 0.1 ಮೀಟರ್ ಎಕ್ಸ್ಟ್ರಾ ಮೂವ್ ಮಾಡಿದಾಗ ಮತ್ತೆ ಹೊಸ ಡಿಸ್ಟೆನ್ಸ್ ಬಂದಿರ್ತದೆ, ಸಪ್ರೇಷನ್ ಬಿಟ್ವೀನ್ ದ ಸ್ಲಿಟ್ಸ್ ಆ್ಯಂಡ್ ಸ್ಕ್ರೀನ್ ಅಂತ. ಅವಾಗ ನೀವು ಏನು ಮಾಡಿರಿ, ಜಸ್ಟ್ ಯು ಶುಡ್ ಕನ್ಸಿಡರ್ ದಟ್ ಈಸ್ ಬೀಟಾ 1 ಆ್ಯಂಡ್, ಸೊ ದಟ್ ಈಸ್ ಬೀಟಾ 1 ಈಸ್ ಈಕ್ವಲ್ ಟು ಸೇಮ್ ಇಕ್ವೇಷನ್ lambda d1 ಬೈ ಸ್ಮಾಲ್ ಡಿ. ಓಕೆ, lambda 1 ಯಾಕೆ ತೊಗೊಂಡಿಲ್ಲ, ಇಲ್ಲಿ ಎರಡು ವೇವ್ಲೆಂತ್ ಯೂಸ್ ಮಾಡಿಲ್ಲ, ಸಿಂಗಲ್ ವೇವ್ಲೆಂತ್ ಅದ.
ಓಕೆ. ಸೊ ಸ್ಮಾಲ್ ಡಿನೂ ಸೇಮ್ ಅದ, ಓನ್ಲಿ ಕ್ಯಾಪಿಟಲ್ ಡಿ ಒಳಗೆ ಏನಾಗಿದೆ, ಕ್ಯಾಪಿಟಲ್ ಡಿ ಒನ್ ಒಳಗೆ ಚೇಂಜ್ ಆಗಿದೆ ಮತ್ತು ಫ್ರಿಂಜ್ ವಿಡ್ತ್ ಒಳಗೆ ಚೇಂಜ್ ಆಗಿದೆ, ಅದನ್ನಷ್ಟು ಅವ್ರು ಕನ್ಸಿಡ್ರೇಷನ್ ಮಾಡ್ಯಾರ. ಸೊ ಕಾಲ್ ಇಟ್ ಇಕ್ವೇಷನ್ 1. ಸೊ ಇಕ್ವೇಷನ್ 2, ಬೀಟಾ 2 ಈಸ್ ಈಕ್ವಲ್ ಟು ಲ್ಯಾಂಬ್ಡಾ d2 by small d. So this is called equation 2. So subtract equation 1 and 2, 1 2 subtract ಮಾಡ್ರಿ, beta 1 minus beta 2 is equal to, just common ತೊಗೊಂಡ್ಬಿಡ್ತೀನಿ, lambda divided by small d is equal to d1 by d2, sorry d1 by d2 ಅಲ್ಲ, d1 minus d2, okay, d1 minus d2, d1 minus d2, ಎಸ್. ಓಕೆ. ಸೊ ನಾವು ಇವಾಗ ಏನು ಮಾಡ್ಬೇಕಂದ್ರೆ b1 ಮೈನಸ್ b2 ಅಂದ್ರೆ ಶಲ್ ಐ ರೈಟ್ ಲೈಕ್ ಎ ಡೆಲ್ಟಾ ಬಿ? ಓಕೆ, ಈಗ x2 ಮೈನಸ್ x1 ಅಥವಾ x1 ಮೈನಸ್ x2 ಈಸ್ ಈಕ್ವಲ್ ಟು ಡೆಲ್ಟಾ ಎಕ್ಸ್ ಅಂತ ಬರೀತಲ್ಲ, ಹಂಗೆ b1 ಮೈನಸ್ b2 ಅಂದ್ರೆ ಡೆಲ್ಟಾ ಬಿ ಬರಿಬೋದು ನಾನು. ಓಕೆ, ಡೆಲ್ಟಾ ಬಿ. ದೆನ್ ಲ್ಯಾಂಬ್ಡಾ ಡಿವೈಡೆಡ್ ಬೈ ಸ್ಮಾಲ್ ಡಿ, d1 ಮೈನಸ್ d2 ಅನ್ನ ಡೆಲ್ಟಾ ಡಿ ಬರಿಬೋದಾ? ಓಕೆ, ದರ್ ಇಸ್ ಅ ಚೇಂಜ್ ಇನ್ ದ ಡಿಸ್ಟೆನ್ಸ್, ಡಿಫ್ರೆನ್ಸ್ ಇನ್ ದ ಡಿಸ್ಟೆನ್ಸ್. ಓಕೆ, ದಟ್ ಇಸ್ ಡೆಲ್ಟಾ ಡಿ ಅಂತ ಬರಿತೀನಿ ನಾನು. ಓಕೆ, ಸೊ ನಾವು ಜಸ್ಟ್ ಪುಟ್ ದ ವ್ಯಾಲ್ಯೂಸ್. ಇಲ್ಲಿ ನೋಡ್ರಿ, ಏನಾಗಿದೆ, ಫ್ರಿಂಜ್ ವಿಡ್ತ್ ಚೇಂಜ್ ಆಗಿದೆ ಅಂತ ಹೇಳ್ಯಾರ. ಎಷ್ಟಾಗಿದೆ, ಫ್ರಿಂಜ್ ವಿಡ್ತ್ ಇನ್ಕ್ರೀಸ್ಡ್ ಬೈ 6 × 10⁻5 ಮೀಟರ್ ಅಂತ ಹೇಳ್ಯಾರ. ಯಾವುದು? ಬೀಟಾ 2. ಓಕೆ, ಸೊ ಹಾಗಾದ್ರೆ ಇವಾಗ ಏನಂತ ಬರಿಬೋದು ನೀವು? ಸೊ ದಟ್ ಈಸ್ ಚೇಂಜ್ ಇನ್ ದ ವಿಡ್ತನ್ನು ನಾನು ಏನು ತೊಗೋತೀನಿ ಇವಾಗ? 6 × 10⁻5 ಅಂತ ತೊಗೋತೀನಿ ನಾನು. ಓಕೆ, ದಿಸ್ ಈಸ್ ಡೆಲ್ಟಾ ಬಿ ಬಿಕಾಸ್ ಚೇಂಜ್ ಇನ್ ದ ವಿಡ್ತ್, ಒರಿಜಿನಲ್ ವಿಡ್ತ್ ಟು ದಿ ನೆಕ್ಸ್ಟ್ ವಿಡ್ತ್, ದಟ್ ಈಸ್ 6 × 10⁻5 ಮೀಟರ್ ಅಂತ ತೊಗೋಬೇಕು. After that, so what is the value of lambda? What is the value of lambda? Don't know, just put the lambda as it is. Okay, then what is the value of small d? Separation between slits is 1 × 10⁻3 ಕೊಟ್ಟಾರ, 1 × 10⁻3 into, so what is the change in the distance between the screen and slit? ಎಷ್ಟು ಇನ್ಕ್ರೀಸ್ ಆಗಿದೆ? 0.1 ಇನ್ಕ್ರೀಸ್ ಆಗಿದೆ. ಜಸ್ಟ್ ಪುಟ್ ವ್ಯಾಲ್ಯೂ 0.1. ಸೊ ದಟ್ ಈಸ್ ನಥಿಂಗ್ ಬಟ್ ಡೆಲ್ಟಾ ಡಿ ಅಂತ ಹೇಳ್ತೀನಿ ನಾನು. ನಾವು ಸೊ ನಮ್ಮ ಕ್ಯಾಲ್ಕುಲೇಷನ್ ಮಾಡಂದಿದ್ದಾನ ಏನು ಕೇಳ್ಯಾರ ಅವರು? ವೇವ್ ಲೆಂತ್ ಕ್ಯಾಲ್ಕುಲೇಷನ್ ಮಾಡಂದಾರ. ಸೊ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು ಇಫ್ ಯು ಕ್ಯಾಲ್ಕುಲೇಟ್ ದಟ್ ವ್ಯಾಲ್ಯೂ, ಸೊ ನಿಮ್ಗೆ ಎಷ್ಟು ಸಿಗುತ್ತಂದರೆ, ಸೊ ಜಸ್ಟ್ ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ, ಏನಾಗುತ್ತೆ? 6 × 10⁻5 ಇಂಟು 1 × 10⁻3 ಡಿವೈಡೆಡ್ ಬೈ 0.1 ಮಾಡಿದಾಗ ನಿಮಗೆ ಎಷ್ಟು ಬರುತ್ತಂದರೆ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು, ಸೊ ದಟ್ ಈಸ್ 6000 ಆಂಗ್ಸ್ಟ್ರಾನ್ ಅಂತ ಬರುತ್ತೆ ವ್ಯಾಲ್ಯೂ. ಸೊ ದಿಸ್ ಈಸ್ ದ ವೇವ್ ಲೆಂತ್. ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 6000 ಆಂಗ್ಸ್ಟ್ರಾನ್ ಅಂತ ಬರುತ್ತೆ. ಸೊ ಈ ಥರ ಡಿಸ್ಟೆನ್ಸನ್ನು ಇನ್ಕ್ರೀಸ್ ಮಾಡಿದಾಗ ಅಥವಾ ಫ್ರಿಂಜ್ ವಿಡ್ತ್ ಇನ್ಕ್ರೀಸ್ ಆದಾಗ ಕ್ವಶನ್ ಕೇಳಿದಾಗ ಏನು ಮಾಡಬೇಕು ನೀವು? ಲ್ಯಾಂಬ್ಡಾ ಬೀಟಾ 1 ಬೀಟಾ 2 ಅಂತ ಇಕ್ವೇಷನ್ ತೊಗೋಬೇಕು. ಸೊ ಬೀಟಾ 1 ಮೈನಸ್ ಬೀಟಾ 2 ಮಾಡಬೇಕು. ಸೊ ದಿಸ್ ಈಸ್ ಕಾಲ್ಡ್ ಡಿಫ್ರೆನ್ಸ್ ಅಂತ ಕರೀತಾರೆ. ಅಂದರೆ ಇನ್ಕ್ರೀಸ್, ಈ b1 ಮೈನಸ್ b2 ಏನು ಇನ್ಕ್ರೀಸ್ ಇಂಡಿಕೇಟ್ ಮಾಡುತ್ತಂದರೆ, ಸೊ ದರ್ ಇಸ್ ಎ ಇನ್ಕ್ರೀಸ್ ಇನ್ ದ ಫ್ರಿಂಜ್ ವಿಡ್ತ್, ಎಷ್ಟು ಚೇಂಜ್ ಆಗಿದೆ. ಓಕೆ, ಚೇಂಜಸ್ಸನ್ನು b1 ಮೈನಸ್ b2 ಅಂತಲೇ ಮಾಡ್ತೀವಿ. x = x1 ಮೈನಸ್ x2 ಅಂದರೆ, ಸೊ ವಾಟ್ ಈಸ್ ಡೆಲ್ಟಾ ಎಕ್ಸ್ ಅಂತ ಬರೀತಿರಲ್ಲ, ಅಂದರೆ ದರ್ ಇಸ್ ಎ ಚೇಂಜ್ ಇನ್ ದ ದಟ್ ಪೊಸಿಷನ್ ಅಂತ, ದರ್ ಇಸ್ ಎ ಚೇಂಜ್ ಇನ್ ದ ಡಿಸ್ಟೆನ್ಸ್ ಅಂತ ರೆಪ್ರೆಸೆಂಟ್ ಮಾಡಲಿಕ್ಕೆ b1 ಮೈನಸ್ b2 ಅಂತ ಇಂಡಿಕೇಟ್ ಮಾಡ್ತಾರೆ. ಸೊ d1 ಮೈನಸ್ d2 ಏನು ಇಂಡಿಕೇಟ್ ಮಾಡಿಸೋ? ದಟ್ ರೆಪ್ರೆಸೆಂಟ್ ದರ್ ಇಸ್ ಎ ಚೇಂಜ್ ಇನ್ ದ ಡಿಸ್ಟೆನ್ಸ್. ಎಷ್ಟು ಡಿಸ್ಟೆನ್ಸಲ್ಲಿ ಚೇಂಜ್ ಆಗಿದೆ ಅಂದರೆ ಅದನ್ನು ಇಂಡಿಕೇಟ್ ಮಾಡೋಕ್ಕೆ ಏನು ಮಾಡ್ತೀವಿ ನಾವು? d1 ಮೈನಸ್ d2 ಅನ್ನು ಯೂಸ್ ಮಾಡ್ತೀವಿ. ಸೊ ಈ ಥರ ಕ್ವಶನ್ಸ್ಗಳನ್ನು ಏನು ಮಾಡಬೇಕು? ಇದೇ ಥರ ಸಾಲ್ವ್ ಮಾಡಬೇಕು. ಈ ಥರ ಕನ್ಸಿಡರೇಷನ್ ಇದ್ದಾಗ ನಿಮ್ಗೇನಾಗುತ್ತೆ? ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಯಾಕಂದರೆ ಈಗ ಕನ್ಸಿಡರ್ ನೋಡ್ರಿ, ಈಗ ಯಾಕೆ b1 ಮೈನಸ್ b2 ಯಾಕೆ ತೊಂದರೆ ಹೇಳ್ತೀನಿ ನಾನು. ಈಗ b1 ಅದ ಒರಿಜಿನಲ್ ಫ್ರಿಂಜ್ ವಿಡ್ತ್. ಸೊ ಆಮೇಲೆ ಮೂವ್ ಮಾಡಿದ ಏನಾಗಿದೆ? b2 ಬಂದದ. ಓಕೆ, b2 ಹೆಂಗೆ ಬಂದದ ಅಂದ್ರೆ, ಸೊ b2 ಈಸ್ ಈಕ್ವಲ್ ಟು ದಟ್ ಈಸ್ b1 ಒಳಗೆ ಎಷ್ಟು ಜಾಸ್ತಿ ಮಾಡ್ಯಾರ? ಸೊ ನೋಡ್ರಿ ಡಿಸ್ಕಷನ್ ಮಾಡೋಣ ಇಲ್ಲಿ. ಹಾಂ, ಸೊ ಒರಿಜಿನಲ್ ಏನದ? b1 ಅದ. ಓಕೆ, ಸೊ ಸೆಕೆಂಡ್ ಏನದ? b2 ಅದ. b2 ಹೆಂಗೆ ಬಂದದ? b1 ಒಳಗೆ ಎಷ್ಟು ಜಾಸ್ತಿ ಮಾಡ್ಯಾರ? ಪ್ಲಸ್ 6 × 10⁻5 ಜಾಸ್ತಿ ಮಾಡ್ಯಾರ. 6 × 10⁻5 ಯಾವಾಗ? b2 ಈಸ್ ಈಕ್ವಲ್ ಟು b1 ಪ್ಲಸ್ ಇಷ್ಟು ಜಾಸ್ತಿ ಮಾಡ್ಯಾರ. ಇಷ್ಟು ವ್ಯಾಲ್ಯೂ ಜಾಸ್ತಿ ಮಾಡಿದಾಗ b1 ಒಳಗೆ ಏನು ಸಿಕ್ಕದ ನಿನಗೆ? b2 ಸಿಕ್ಕದ. ಸೊ ಇವಾಗ ಏನು ಮಾಡ್ಬೋದು ನೀವು? ಯು ಕ್ಯಾನ್ ಕನ್ಸಿಡರ್ b2 ಮೈನಸ್ b1 ಆರ್ b1 ಮೈನಸ್ b2 ಡಿಫ್ರೆನ್ಸ್ ತೊಗೋಬರ್ರಿ ಅಷ್ಟೇ. ಓಕೆ, b1 ಡಿಫ್ರೆನ್ಸ್ b2. ಓಕೆ, ಸೊ ಅಥವಾ b2 ಡಿಫ್ರೆನ್ಸ್ b1. ಈ b1 ಈ ಕಡೆ ತಂದರೆ ಏನಾಗುತ್ತೆ? b2 ಡಿಫ್ರೆನ್ಸ್ b1 ಆಗುತ್ತೆ, ಈಸ್ ಈಕ್ವಲ್ ಟು 6 × 10⁻5 ಮೀಟರ್ ಅಂತ ಬರುತ್ತೆ. ಸೊ ಇದನ್ನು ನಾನು ಅಲ್ಲಿ b1 ಮೈನಸ್ b2 ಜಾಗದ ಹಾಕಿನೆಲ್ಲ ವ್ಯಾಲ್ಯೂ. ಓಕೆ, ಸೊ ಅದಕ್ಕೆಲ್ಲದಕ್ಕೂ ಒಂದು ಫಿಸಿಕಲ್ ಸಿಗ್ನಿಫಿಕೆನ್ಸ್ ಇರುತ್ತೆ. ನೀವು ಅದನ್ನು ಏನು ಮಾಡಬೇಕು? ಕರೆಕ್ಟಾಗಿ ಫಾಲೋ ಅಪ್ ಮಾಡ್ಕೋಬೇಕು. ಸೊ ಲೆಟ್ ಅಸ್ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್ ನಂಬರ್ 6. ಓಕೆ, ಸೊ ಜಸ್ಟ್ read the question. In double slit experiment, while using the source of light of the wavelength 4500 angstrom, a fringe width 5 millimeter. Okay, so if the distance between the screen and frame of the slit is reduced to half, what should be the wavelength light to get the fringe width of the 4 millimeter ಅಂತ ಕೇಳ್ಯಾರ. ಈ ಕ್ವಶನ್ ನಾನು ಜಸ್ಟ್ ಸಾಲ್ವ್ ಮಾಡಿದ್ನಲ್ಲ ನೋಡ್ರಿ, ಏನಾಗಿದೆ? ಎರಡು ಫ್ರಿಂಜ್ ವಿಡ್ತ್ ಅದ, 5 millimeter 4 millimeter ಅದ. ಸೆಕೆಂಡ್ ಒನ್ ಏನದ? ವೇವ್ ಲೆಂತ್ ಒಂದು 4500 ಅದ. ಇನ್ನೊಂದು ವೇವ್ ಲೆಂತ್ ಕ್ಯಾಲ್ಕುಲೇಷನ್ ಮಾಡ್ರಂತ ಅವ್ರು ಹೇಳ್ಯಾರ. ಆಮೇಲೆ ಏನು ಕೊಟ್ಟಾರ? ಸೊ
ಸೊ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಸ್ಕ್ರೀನ್ ಆ್ಯಂಡ್ ದ ಪ್ಲೇನ್ ಸ್ಲಿಟ್ ಈಸ್ ರೆಡ್ಯೂಸ್ ಟು ಹಾಫ್. ಅಂದರೆ ಕ್ಯಾಪಿಟಲ್ ಡಿ ಏನು ಮಾಡ್ಯಾರ, ರೆಡ್ಯೂಸ್ ಟು ಹಾಫ್ ಮಾಡ್ಯಾರ. ಮೊದಲು D1 ಇತ್ತಂದ್ರೆ ಈಗ ಏನು ಮಾಡ್ಯಾರ, D1/2 ಮಾಡ್ಯಾರ. ಸೇಮ್ ಕ್ವಶನ್ ಸಾಲ್ವ್ ಮಾಡಿ ನಾನು ಆಲ್ರೆಡಿ. ಸೊ ಅದೇ ಥರ ಕ್ವಶನ್ಸನ್ನು ಇದನ್ನು ಸ್ವಲ್ಪ ನಾನು ಸಾಲ್ವ್ ಮಾಡಿ ತೋರಿಸ್ತೀನಿ ನಿಮ್ಗೆ ಯಾವ ಥರ ಅಂತೇಳಿ. ಸೊ ಶಾಲ್ ಐ ಗೋ ಫಾರ್ ಡೈರೆಕ್ಟ್ಲಿ? ಸೊ ಜಸ್ಟ್ ರೈಟ್ ಕ್ವಶನ್ B1 ಈಸ್ ಈಕ್ವಲ್ ಟು that is lambda 1 d1 divided by small d. B2 is equal to lambda 2 d2 divided by small d. Okay, so now B1 minus B1 divided by B2 madri. B1 divided by B2 is equal to lambda 1 d1 divided by small d is equal to small d divided by lambda 2 into d2 antada. Okay, now so small d get cancel. B1 by B2 is equal to lambda 1 by lambda 2. Along with that, so this is D1, ಇದು ಒರಿಜಿನಲ್. ಸೊ ಏನಾಗಿದೆ ಸೆಕೆಂಡಲ್ಲಿ ಏನಾಗಿದೆ, ಸೊ ದಿಸ್ ಈಸ್ D1 ಒರಿಜಿನಲ್. ಸೆಕೆಂಡಲ್ಲಿ D2 ಈಸ್ ಈಕ್ವಲ್ ಟು D1/D2 ಅಂತ ಬರೆದಿರ್ತೀನಿ ನಾನು. ಯಾಕೆ ಸೆಕೆಂಡ್ ಟೈಮಲ್ಲಿ ರೆಡ್ಯೂಸ್ ಟು ಹಾಫ್ ಆಗಿದೆ, D1/D2. ಸೊ ಅವಾಗ ಏನಾಯ್ತು, ಇವಾಗ D2 ವ್ಯಾಲ್ಯೂ ಎಷ್ಟು ಹಾಕ್ಬೇಕು ನಾನು ಇವಾಗ, D1/2 ರೆಡ್ಯೂಸ್ ಟು ಹಾಫ್, D1/2 ಆಯ್ತು ಇವಾಗ. ಓಕೆ, ಸೊ ದೆನ್ ಅಗೇನ್ ಇಕ್ವೇಷನ್ beta 1 divided by beta 2 is equal to lambda 1 divided by lambda 2. ಸೊ D1 get cancel, 1/2 ಏನಾಗುತ್ತೆ, 2 ಇಂಟು ಮಲ್ಟಿಪ್ಲೈ ಆಗುತ್ತೆ. ಬಟ್ ನಮಗೇನು ಕೇಳ್ಯಾರ ಅವರು, ವೇವ್ಲೆಂತ್ ಆಫ್ ದಿ ಲೈಟ್, ಸೊ ಇನ್ಕ್ರೀಸ್ ವೇವ್ಲೆಂತ್ ಅಂದರೆ ಏನಾಯ್ತು ಇವಾಗ ಸೆಕೆಂಡ್ ವೇವ್ಲೆಂತ್ ಕೇಳ್ಯಾರ. lambda 2 is equal to ನಮಗೆ ಪ್ರಶ್ನೆಯನ್ನು ಕೇಳ್ಯಾರ. ಸೊ lambda 2 is equal to ಏನಾಗುತ್ತೆ, ಸೊ 2 ಇಂಟು lambda 1 divided by beta 1 ಇಂಟು beta 2. ಜಸ್ಟ್ ಏನು ಮಾಡಿ ನಾನು ಇಕ್ವೇಷನನ್ನು ರೀಅರೇಂಜ್ಮೆಂಟ್ ಮಾಡಿ ನಾನು. ಸೊ ಜಸ್ಟ್ ಪುಟ್ ದ ವ್ಯಾಲ್ಯೂಸ್, ಆಲ್ ದ ವ್ಯಾಲ್ಯೂಸ್ ಪುಟ್ ಮಾಡಿ ನೋಡೋಣ. lambda 1 ವ್ಯಾಲ್ಯೂ, lambda 2, lambda 1, beta 1, beta 2 ವ್ಯಾಲ್ಯೂ ಎಲ್ಲ ಪುಟ್ ಮಾಡಿ ಕ್ಯಾಲ್ಕುಲೇಟ್ ದ lambda 2 ವ್ಯಾಲ್ಯೂ. ವಾಟ್ ಇಸ್ ದ ವ್ಯಾಲ್ಯೂ? ಓಕೆ, ಸೊ lambda 2 ಈಸ್ ಈಕ್ವಲ್ ಟು, ಸೊ 2 ಇಂಟು lambda 1 ಎಷ್ಟದ, 4500 angstrom 10⁻⁻10. ಸೊ ದೆನ್ ಡಿವೈಡೆಡ್ ಬೈ beta 1 ಎಷ್ಟದ, ದಟ್ ಈಸ್ ಓಕೆ 5 millimeter, 5 into 10⁻⁻3. After that, so what about so okay beta 2, what about beta 2? Yeah, beta 2 ಎಷ್ಟದ, so I'll just write again, sorry. lambda 2 is equal to 2 lambda 1 divided by beta 1 into beta 2. Okay, so 2 into 4500 angstrom into, so beta 2 is 4 millimeter, 4 into 10⁻⁻3. so divided by beta 1 is 5 millimeter, 5 into 10⁻⁻3. okay, so if you simplify this problem, you can get the lambda 2 is equal to 7200 angstrom. so this is the value of lambda 2, 7200 angstrom ಅಂತ ಬರುತ್ತೆ. ಓಕೆ, ಸೊ ಏನಿಲ್ಲ, ಇಕ್ವೇಷನ್ಸ್ಗಳನ್ನು ಕಂಪ್ಯಾರಿಸನ್ ಮಾಡಬೇಕಾಗುತ್ತೆ. ಒಂದು ಇಕ್ವೇಷನ್ 2 ಇಕ್ವೇಷನ್ ತೊಗೊಂಡು ಡಿವೈಡ್ ಮಾಡಿಕೊಂಡು, ಓಕೆ, ಅದರಲ್ಲಿ ಯಾವ ವ್ಯಾಲ್ಯೂಸ್ 2 ಕೊಟ್ಟಿರ್ತಾರಲ್ಲ ಅವಾಗ lambda 1 lambda 2 ಅಂದರೆ ಒಂದೇ ವ್ಯಾಲ್ಯೂ ವೇವ್ಲೆಂತ್ ಅದ ಇಲ್ಲಿ. ಓಕೆ, ಫಸ್ಟ್ ವೇವ್ಲೆಂತ್ ಕೊಟ್ಟಾಗ ಸೆಕೆಂಡ್ ವೇವ್ಲೆಂತ್ ಕ್ಯಾಲ್ಕುಲೇಷನ್ ಮಾಡೋದಾಗ ಏನು ಮಾಡಬೇಕಾಗುತ್ತೆ, ಸೊ ನೀವು ಫಸ್ಟ್ ವೇವ್ಲೆಂತ್ lambda 1 ಅಂತ ತೊಗೋಬೇಕಾಗುತ್ತೆ, ಸೆಕೆಂಡ್ ವೇವ್ಲೆಂತನ್ನು lambda 2 ಅಂತ ತೊಗೋಬೇಕಾಗುತ್ತೆ. ಓಕೆ, ಸೊ ಈ ಥರ ನೀವೇನು ಮಾಡಬೇಕು, ಸಾಲ್ವ್ ಮಾಡಬೇಕು ಅಂತ ಹೋಗಬೇಕಾಗುತ್ತೆ. ಓಕೆ, ಕ್ವಶನ್ ನಂಬರ್ 7 ಏನದ, ಇನ್ ದ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್, fringes of the certain width are produced on the screen kept at a certain distance from the slit. When the screen is moved away from the slit, ನೋಡ್ರಿ ಏನು ಮಾಡ್ಯಾರ, ಮತ್ತೆ ಸ್ಕ್ರೀನ್ ಈಸ್ ಮೂವ್ಡ್ ಅವೇ ಫ್ರಮ್ ದ ಸ್ಲಿಟ್. ಇದು ಆಲ್ರೆಡಿ ಒಂದು ಈ ಟೈಪ್ ಆಫ್ ಕ್ವಶನ್ ಸಾಲ್ವ್ ಮಾಡೀನಿ. ಮೂವ್ಡ್ ಬೈ ದ ಸ್ಲಿಟ್ ಈಸ್ 0.1 ಮೀಟರ್, ಫ್ರಿಂಜ್ ವಿಡ್ತ್ ಇನ್ಕ್ರೀಸರ್ ಬೈ ದಿ 6 × 10⁻⁵ ಮೀಟರ್ ಆಗಿದೆ. ದ ಸಪ್ರೇಷನ್ ಬಿಟ್ವೀನ್ ದ ಸ್ಲಿಟ್ ಈಸ್ ಏನು ಕೊಟ್ಟಾರ, 1 millimeter ಕೊಟ್ಟಾರ. ಕ್ಯಾಲ್ಕುಲೇಟ್ ದ ವೇವ್ಲೆಂತ್ ಆಫ್ ದಿ ಲೈಟ್ ಅಂತ ಕೊಟ್ಟಿದ್ದಾರೆ. ಸೊ ಈ ಥರ ಕ್ವಶನ್ಸ್ ಆಲ್ರೆಡಿ ನಾವು ಸಾಲ್ವ್ ಮಾಡೀವಿ. ಓಕೆ, ಸೊ ನಾನು ಡೈರೆಕ್ಟಾಗಿ ತೊಗೋತೀನಿ ನಾನು. ಸೊ beta 1 ಮೈನಸ್ beta 2 ಅಂದರೆ, ಸೊ ಇನ್ಕ್ರೀಸ್ ಇನ್ ದ ಫ್ರಿಂಜ್ ವಿಡ್ತ್ ಎಷ್ಟದ ನಿಮಗೆ, ಸೊ ದಟ್ ಈಸ್ 6 × 10⁻⁵ ಮೀಟರ್. ದೆನ್ ಸೊ ವಾಟ್ ಅಬೌಟ್ ಓಕೆ, when the screen is moved away from the slit by 0.1 meter, ಅಂದರೆ ಏನಾಯ್ತು ಇವಾಗ D1 ಮೈನಸ್ D2, ಬಿಕಾಸ್ D ಅಂದರೆ ಏನು, ಸಪ್ರೇಷನ್ ಬಿಟ್ವೀನ್ ದ ಸ್ಲಿಟ್ಸ್ ಆ್ಯಂಡ್ ಸ್ಕ್ರೀನ್. D1 ಮೈನಸ್ D2 ಎಷ್ಟಾಗಿದೆ ಇವಾಗ 0.1 ಮೀಟರ್ ಆಗಿದೆ. ಓಕೆ,
ಸೊ ಸ್ಮಾಲ್ ಡಿ ಕೊಟ್ಟಾರ, ಸ್ಮಾಲ್ ಡಿ ಎಷ್ಟು ಕೊಟ್ಟಾರ 1 ಮಿಲಿಮೀಟರ್ ಕೊಟ್ಟಾರ, ಅದರಲ್ಲಿ ಏನೂ ಚೇಂಜಸ್ ಇಲ್ಲ. ಸೊ ಕ್ಯಾಲ್ಕುಲೇಟ್ ದ ವೇವ್ ಲೆಂತ್ ಅಂತ ಕೊಟ್ಟಾರ. ಓಕೆ, ಸೊ ನಾವು ಜಸ್ಟ್ ಪುಟ್ ಇನ್ ಟು ದ ಇಕ್ವೇಷನ್ ಬೀಟಾ 1 ಮೈನಸ್ ಬೀಟಾ 2 is equal to lambda divided by small d into bracket d1 minus d2. Beta 1 minus beta 2 6 into 10 raised to minus pi lambda as it is, small d 1 into 10 raised to millimeter minus 3, d1 minus d2 is 0.1 meter. Okay, so if you rearrange this formula, then you can get a lambda is equal to 6000 angstrom. Lambda equal to, okay, so lambda na ಏನು ಮಾಡಬೇಕು, ನೀವು ಕ್ಯಾಲ್ಕುಲೇಷನ್ ಮಾಡಬೇಕು. lambda equal to 6 into 10 raised to minus pi into 1 into 10 raised to minus 3 divided by ಏನಾಗುತ್ತೆ, ಈ 0.1 ವ್ಯಾಲ್ಯೂ ಆಗುತ್ತೆ. ದೆನ್ ಆಲ್ರೆಡಿ ಯು ಕ್ಯಾನ್ ಕ್ಯಾಲ್ಕುಲೇಟ್ ದ lambda equal to 6000 angstrom. ಸೊ ಈ ಥರ ಪ್ರಶ್ನೆ ಆಲ್ರೆಡಿ ನೀವು ಸಾಲ್ವ್ ಮಾಡಿದರೆ, ಜಸ್ಟ್ ದಿಸ್ ಇಸ್ ರಿಪೀಟೆಡ್ ಕ್ವಶನ್. ಸೊ ಕ್ವಶನ್ ನಂಬರ್ 8, ಜಸ್ಟ್ ರೀಡ್ ದ ಕ್ವಶನ್ ನಂಬರ್ 8. So in the Young's double slit experiment, the distance between the slits is 1 meter. The fringe width is found to be 0.6 millimeter. When the screen is moved through the distance of 0.2 pi meter, the fringe width becomes 0.75 millimeter. So calculate the wavelength of the light used anta kottara. Okay, calculate the wavelength of the light used anta kottara. So how can you calculate the wavelength of the light used in this question? Okay, question number 8. So just read the question number 8. In the Young's double slit experiment, the distance between the slits is 1 millimeter anta kottara. Okay, so you know that distance between the slits is nothing but ಏನು ಬೇಕು, small d ಅಂತ ತಗೋತೀವಿ ನಾವು, that is 1 millimeter. Okay, the fringe width is found to be 0.6 millimeter ಅಂತ ಕೊಟ್ಟಾರ. ಸೊ ಹಾಗಾದ್ರೆ ಏನು ಕೊಟ್ಟಿದ್ದಾರೆ, ಬೀಟಾ 1 ಕೊಟ್ಟಿದ್ದಾರೆ. ಬೀಟಾ 1 is 0.6 millimeter. Okay, when the screen is moved through the distance of 0.25 meter, ಅಂದರೆ ಏನಾಯ್ತು ಇವಾಗ, d1 ಒರಿಜಿನಲ್ ಡಿಸ್ಟೆನ್ಸ್ ಆದಾಗ d2 ಇಸ್ ನಥಿಂಗ್ ಬಟ್ ನ್ಯೂ ಡಿಸ್ಟೆನ್ಸ್. ಓಕೆ, ಅಂದರೆ d1 ಪ್ಲಸ್ 0.25. ಏನಿದ್ರ ಫಿಸಿಕಲ್ ಸಿಗ್ನಿಫಿಕೆನ್ಸು, d1 ಒರಿಜಿನಲ್ ಡಿಸ್ಟೆನ್ಸ್ ಅದ, d2 ಡಿಸ್ಟೆನ್ಸ್ ಏನಪ್ಪ, d1 ಒಳಗೆ ಎಷ್ಟು ಜಾಸ್ತಿ ಮಾಡ್ಯಾರ, 0.25 ಮೀಟರ್ ಜಾಸ್ತಿ ಮಾಡ್ಯಾರ. ಅವಾಗ ಏನು ಸಿಕ್ಕದ ನಿಮಗೆ, d2 ಡಿಸ್ಟೆನ್ಸ್ ಸಿಕ್ಕದ. ಆಫ್ಟರ್ ದ್ಯಾಟ್ ದ ಫ್ರಿಂಜ್ ವಿಡ್ತ್, ಅಂದರೆ ಈ ಡಿಸ್ಟೆನ್ಸ್ ಜಾಸ್ತಿ ಮಾಡಿದಾಗ ಫ್ರಿಂಜ್ ವಿಡ್ತ್ ಮೇಲೆ ಎಫೆಕ್ಟ್ ಆಗಲೇಬೇಕು. ಹಾಗಾದ್ರೆ ಆ ಫ್ರಿಂಜ್ ವಿಡ್ತ್ ಏನದ, ಬೀಟಾ 2 ಈಸ್ ಈಕ್ವಲ್ ಟು ಆಫ್ಟರ್ ಇನ್ಕ್ರೀಸಿಂಗ್ ದ ಡಿಸ್ಟೆನ್ಸ್ ದಟ್ ಈಸ್ 0.75 millimeter ಅಂತ ಕೊಟ್ಟಾರ. ಓಕೆ, ಸೊ ಹಾಗಾದ್ರೆ ದೀಸ್ ಆರ್ ದಿ ಗಿವನ್ ಡಾಟಾಸ್. ದೆನ್ ಕ್ಯಾಲ್ಕುಲೇಟ್ ದ ವೇವ್ಲೆಂತ್ ಆಫ್ ದಿ ಲೈಟ್ ಯೂಸ್ಡ್ ಅಂತ ಕೇಳಿ. ಹಾಗಾದ್ರೆ ಇಷ್ಟೆಲ್ಲ ಆಗಬೇಕಾದ್ರೆ ವೇವ್ಲೆಂತ್ ಆಫ್ ದಿ ಲೈಟ್ ಎಷ್ಟು ಇರಬೇಕು ಅಂತ ನಮಗೆ ಕೇಳ್ತಕ್ಕಂಥ ಪ್ರಶ್ನೆ. ನಾವು ಜಸ್ಟ್ ಫಾರ್ ದ ಇಕ್ವೇಷನ್ಸ್, ಬೀಟಾ 1 ಈಸ್ ಈಕ್ವಲ್ ಟು ಲ್ಯಾಂಬ್ಡಾ d1 ಡಿವೈಡೆಡ್ ಬೈ ಸ್ಮಾಲ್ ಡಿ. ಸೊ ಲ್ಯಾಂಬ್ಡಾ 1 ಯಾಕೆ ತೊಗೊಲಿಲ್ಲ ನಾನು, ಬಿಕಾಸ್ ಇಲ್ಲಿ ಡಿಫ್ರೆನ್ಸ್ ವೇವ್ಲೆಂತ್ ಕೊಟ್ಟಿಲ್ಲ, ಓನ್ಲಿ ಸಿಂಗಲ್ ವೇವ್ಲೆಂತ್ ಬಗ್ಗೆ ಮಾತಾಡಕತ್ತಾರೆ. d1 ಯಾಕೆ ತೊಗೊಂಡಿರೋಣ, ಬಿಕಾಸ್ ದೇ ಆರ್ ಇನ್ಕ್ರೀಸಿಂಗ್ ದ ಡಿಸ್ಟೆನ್ಸ್, ಅಂದರೆ ಇಲ್ಲಿ ದೇರ್ ಇಸ್ ಎ ಮ್ಯಾಟರ್ ಆಫ್ d1 ಆ್ಯಂಡ್ d2. ಓಕೆ, ಸ್ಮಾಲ್ ಡಿ ಬಿಕಾಸ್ ದೇರ್ ಇಸ್ ನೋ ಎನಿ ಮ್ಯಾಟರ್ ಆಫ್ ದಿಸ್ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಸ್ಲಿಟ್ಸ್, ಏನಾಗುತ್ತೆ ದಟ್ ಶುಡ್ ಬಿ ಕಾನ್ಸ್ಟೆಂಟ್ ಥ್ರೂಔಟ್ ದ ಎಕ್ಸ್ಪೆರಿಮೆಂಟ್. ಓಕೆ, ಅದಕ್ಕೆ ಏನು ಮಾಡಿ ನಾನು ಸ್ಮಾಲ್ ಡಿ ತೊಗೊಂಡಿನಿ. ಯಾವಾಗ d1 ತೊಗೋಬೇಕು, ಯಾವಾಗ ಲ್ಯಾಂಬ್ಡಾ 1 ತೊಗೋಬೇಕು, ಅಲ್ಲಿ ಎಲ್ಲಾದರೂ ಒಂದೇ ವ್ಯಾಲ್ಯೂಗಳು ಎರಡೆರಡು ಕೊಟ್ಟಿದ್ರಂದ್ರೆ, ಅಂದರೆ ಬೀಟಾ 1 ಬೀಟಾ 2 ಥರ ಒಂದು ಪ್ರಿಂಜ್ ಎರಡು ಪ್ರಿಂಜ್ ಬಿಡ್ತು ಕೊಟ್ಟರಂದ್ರೆ ಅವಾಗ ಏನು ಮಾಡಬೇಕು, ಬೀಟಾ 1 ಬೀಟಾ 2 ತೊಗೋಬೇಕು. ಎರಡು ಡಿಸ್ಟೆನ್ಸ್ ಕೊಟ್ಟಾಗ d1 d2 ಕೊಡಬೇಕು. ಅವ್ರು ಏನು ಎರಡು ಡಿಸ್ಟೆನ್ಸ್ ಬಗ್ಗೆ ಮಾತಾಡಿಲ್ಲ ಅಂದ್ರೆ ಜನರಲಾಗಿ ಏನು ಮಾಡಬೇಕು, ಸಿಂಗಲ್ ಏನು ಮಾಡಬೇಕು, ಇಕ್ವೇಷನಲ್ಲಿ ಬರ್ಕೋಬೇಕು. ಫಾರ್ ಎಕ್ಸಾಂಪಲ್ ಈ ಸ್ಮಾಲ್ ಡಿ ಬರೋದನ್ನೆಲ್ಲ ಆ ಥರ. ದೆನ್ ಬೀಟಾ 2 ಈಸ್ ಈಕ್ವಲ್ ಟು ಸೇಮ್ ಲ್ಯಾಂಬ್ಡಾ ದೆನ್ d2 ಡಿವೈಡೆಡ್ ಬೈ ಸ್ಮಾಲ್ ಡಿ ಅಂತ ತೊಗೋತೀನಿ ನಾನು. ಓಕೆ, ಸೊ ಇವಾಗ ಏನು ಮಾಡ್ಬೋದು ನೀವು, ಲೆಟ್ ಅಸ್ ಪುಟ್ ಇನ್ ಟು ದಿ ಇಕ್ವೇಷನ್. just take difference of, let us take this is equation 1, this is equation 2. So just take the difference of equation 2 and equation 1 ಮಾಡ್ರಿ. equation 2 minus equation 1. Now beta 2 minus beta 1 is equal to lambda by d, lambda ಡೈರೆಕ್ಟ್ ನಾನು ಏನು ಮಾಡ್ತೀನಿ, ಕಾಮನ್ ತೊಗೊಂಡ್ಬಿಡ್ತೀನಿ, lambda by d. ಸೊ ಈಸ್ ಈಕ್ವಲ್ ಟು d2 minus d1 ಅಂತ ಬರಿತೀನಿ ನಾನು, d2 minus d1. ಸೊ beta 2 minus beta 1, beta 2 ಎಷ್ಟು ಕೊಟ್ಟಾರೆ, 0.6 millimeter ಕೊಟ್ಟಾರೆ. ಓಕೆ, ಸೊ ದಟ್ ಸಾರಿ ಬೀಟಾ 2 ಈಸ್ 0.75 millimeter ಅದ, 0.75. ಬೀಟಾ 1 ಎಷ್ಟದ, 0.6 ಅದ. ಸೊ ದಿಸ್ ಈಸ್ 0.6 ಅದ. ದೆನ್ ಲ್ಯಾಂಬ್ಡಾ ಅವ್ರು ಕೇಳಿದ ಪ್ರಶ್ನೆನ ಲ್ಯಾಂಬ್ಡಾ ಡಿ ಅದ 1 millimeter ಅದ. ಓಕೆ, ಐ ಜಸ್ಟ್ ರೈಟ್ ಇಟ್ ಈಸ್ 1 millimeter minus 3. ಓಕೆ, ಸೊ ದೀಸ್ ಟೂ ಟರ್ಮ್ಸ್ ಆಲ್ಸೋ ಇನ್ ಟರ್ಮ್ಸ್ ಆಫ್ millimeter. ದೆನ್ d2 minus d1 ಎಷ್ಟದ, d1 d2 ಅಂದರೆ d1 ಇವಾಗ ಕನ್ಸಿಡರ್ d2. ಸೊ ಇವಾಗ ಏನಾಗುತ್ತೆ, ಈ d1 ಅನ್ನು ಈ ಕಡೆ ತುಂಬ್ರಿ, d2 minus d1 ಈಕ್ವಲ್ ಟು 0.25 ಆಗುತ್ತೆ, 0.25. ಓಕೆ, ಜಸ್ಟ್ ಸಿಂಪ್ಲಿಫೈ ಮಾಡಿ ನೋಡೋಣ ಇದನ್ನು. ಜಸ್ಟ್ ಸಿಂಪ್ಲಿಫೈ ದಿಸ್, ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ದ ಲ್ಯಾಂಬ್ಡಾ.
Calculate the value of lambda. Okay, so now, so that is lambda is equal to so ನಮಗೆ ಏನು ಸಿಗುತ್ತೆ 0.75 minus 0.6 ಸಿಕ್ಕಾಗ ಏನಾಗುತ್ತೆ, that is 0.25 millimeter. I just put the value of milli here, minus 3. Okay, then 0.25 meter. After that, so yeah, so 0.25 ಬರಂಗಿಲ್ಲ, so that is 1 ಬರುತ್ತೆ. Sorry, because rearrangement ಮಾಡ್ರಿ equation rearrangement ಮಾಡ್ರಿ, because 0.25 millimeter into 1 into 10 raised to minus 3, 1 into 10 raised to minus 3 whole divided by 0.25 ಬರುತ್ತೆ, 0.25. Okay, so now if you solve this answer, then you can get the answer value of the answer for this question is 0.6 into 10 raised to minus 6 ಅಂತ ಬರುತ್ತೆ. Okay, because minus 3 minus 6 ಆಗುತ್ತೆ. If you convert this 0.6 into 10 raised to minus 6 in terms of angstrom, this is 6000 angstrom ಅಂತ ಬರುತ್ತೆ. So this is 6000 angstrom. So the value of the lambda used. Okay, so ಈ ಥರ ನಿಮಗೆ ಏನು ಮಾಡಬೇಕು, ಬೀಟಾ 1 ಬೀಟಾ 2 ಈ ಥರ ಡಬಲ್ ವ್ಯಾಲ್ಯೂಸ್ ಕೊಟ್ಟಾಗ ನಿಮ್ಗೆ ಏನು ಮಾಡಬೇಕು, ಈ ಥರ ನೀವು ಪ್ರಶ್ನೆಯನ್ನು ಸಾಲ್ವ್ ಮಾಡಬೇಕಾಗುತ್ತೆ. So question number 9, just read the question number 9. So in Young's double slit experiment, the fringe of the certain width are produced on the screen kept at a distance from the slit. When the screen is moved away from the slit by the 0.1 meter, fringe width increased by the 6 into 10 to minus 5 meter. The separation between the slits is 1.5 millimeter. Calculate the wavelength of the light used ಅಂತ ಕೇಳಿದ್ದಾರೆ. ಓಕೆ, ಸೇಮ್ ಪ್ರಶ್ನೆ ಆಲ್ರೆಡಿ ಈ ಥರ ಪ್ರಶ್ನೆಯನ್ನು ಒಂದು ದಿಸ್ ಇಸ್ ಥರ್ಡ್ ಕ್ವಶನ್ಸ್. ಓಕೆ, ಸೇಮ್ ಟೈಪ್ ಆಫ್ ಕ್ವಶನ್ಸ್, ಜಸ್ಟ್ ಏನು ಮಾಡಿದ್ದಾರೆ, ವ್ಯಾಲ್ಯೂಸನ್ನು ಚೇಂಜ್ ಮಾಡಿದ್ದಾರೆ. ನಾನು ಡೈರೆಕ್ಟಾಗಿ ಇಕ್ವೇಷನ್ಸ್ ಬರೆದು ಬಿಡ್ತೀನಿ ನಾನು. ಓಕೆ, ಸೊ ದಟ್ ಈಸ್ ಚೇಂಜ್ ಇನ್ ದ ಫ್ರಿಂಜ್ ವಿಡ್ತ್ ಬೀಟಾ 2 minus beta 1 is equal to, so that is lambda divided by small d, because both the values are same. Then ಏನಾಗಿದೆ, d2 minus d1 ಅಂತ ಬರಿತೀನಿ ನಾನು, because only change in the separation between the slits and screen. So beta 2 minus beta 1 ಎಷ್ಟು ಕೊಟ್ಟಿದ್ದಾರೆ ನಿಮಗೆ, fringe width increased by 6 into 10 raised to minus 5, 6 into 10 raised to minus 5. ಓಕೆ, ಕ್ಯಾಲ್ಕುಲೇಟ್ wavelength of light ಕೇಳಿದ್ರೆ ಅದಕ್ಕೆ ನನಗೆ ಲ್ಯಾಂಬ್ಡಾನ ಆ್ಯಸ್ ಇಟ್ ಈಸ್ ಇಡ್ತೀನಿ. ದೆನ್ ಸೊ ಸ್ಲಿಟ್ಸ್, when the screen is moved by slits by the 0.1 meter, fringe width ಏನಾಗಿದೆ 6 into 10 raised to minus 5 meter ಆಗಿದೆ. ಆ್ಯಂಡ್ ಸಪ್ರೇಷನ್ ಬಿಟ್ವೀನ್ ದ ಸ್ಲಿಟ್ಸ್ ಎಷ್ಟು ಅದ, 1.5 millimeter ಅದ, 1.5 into 10 raised to minus 3 ಅದ. ದೆನ್ ಸೊ 0.1 meter ಏನಿದು, that is screen is moved from the slits by the 0.1 meter ಅಂದ, that is capital D minus d2 minus d1 ಏನಾಗುತ್ತೆ, 0.1 meter ಆಗುತ್ತೆ. ಓಕೆ, ಸೊ ದೆನ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು ಏನಾಗುತ್ತೆ, ವ್ಯಾಲ್ಯೂ ಹೇಳಿ ನೋಡೋಣ. ಸೊ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು, ನೀವು ಏನು ಮಾಡಬೇಕು, ಸಿಂಪ್ಲಿಫೈ ಮಾಡಿ 6 into 10 raised to minus 5. ಓಕೆ, ದೆನ್ 1.5 into 10 raised to minus 3 whole divided by 0.1 ಮಾಡ್ಕೋರಿ. ಓಕೆ, ದೆನ್ ಫೈನಲಿ ಯು ಕ್ಯಾನ್ ಗೆಟ್ ದ ವ್ಯಾಲ್ಯೂ ಆಫ್ lambda wavelength used is 9000 angstrom. 9000 angstrom. ಭಾಳ ಬೇಸಿಕ್ ಕ್ವಶನ್ಸ್ ಇರ್ತವೆ. ಮತ್ತು ಇನ್ನೊಂದು ನೆನಪಿರಲಿ, ಇವೆಲ್ಲ ಕ್ವಶನ್ಸ್ಗಳನ್ನ ನಾವು ತೊಗೊಂಡಿದ್ದು ನಿಮ್ಮ ಪ್ರೀವಿಯಸ್ ಇಯರ್ ಬೇರೆ ಡಿಸ್ಟಿಕ್ಕಲ್ಲಿ ನಡೀತಕ್ಕಂಥ ಪ್ರಿಪರೇಟರಿ ಕ್ವಶನ್ ಪೇಪರಿಂದ ಏನು ಮಾಡಿದ್ದೀನಿ ನಾನು, ಇವೆಲ್ಲ ಕ್ವಶನ್ಗಳನ್ನು ನಾನು ಏನು ಮಾಡಿದ್ದೀನಿ, ಎಕ್ಸ್ಟ್ರಾಕ್ಟ್ ಮಾಡಿದ್ದೀನಿ. ಸೊ ಹಾಗಾದರೆ ಏನಾಗುತ್ತೆ, ಸೊ ಬೇರೆ ಡಿಸ್ಟಿಕ್ನಲ್ಲಿ ಕೇಳಿದಾರೆ ಈ ಕ್ವಶನ್ಸ್ಗಳಂದ್ರೆ ವೆರಿ ಇಂಪಾರ್ಟೆಂಟ್ ಕ್ವಶನ್. ಮತ್ತು ಇದೇ ಥರ ನೇಚರ್ ಆಫ್ ದಿ ಕ್ವಶನ್ಸ್ ನಿಮಗೆ ಏನಾಗುತ್ತೆ, ಎಂಡ್ ಎಕ್ಸಾಮಲ್ಲಿ ರೀಅಪಿಯರ್ ಆಗುತ್ತೆ. ಓಕೆ, ಸೊ ಲೆಟ್ ಅಸ್ ಮೂವ್ ಟು ದಿ ಕ್ವಶನ್ ನಂಬರ್ 10. So already solve ಮಾಡಿ ಇಟ್ಟಿದ್ದೀನಿ, just to discuss the question. In the Young's double slit experiment, the distance between the two slits is 0.8 millimeter. ಅಂದರೆ ಏನಂತ, ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಸ್ಲಿಟ್ಸ್ ಅಂದರೆ ಇದೇನಾಯಿತು, ಸ್ಮಾಲ್ ಡಿ ಆಯಿತು. ಆ್ಯಂಡ್ ದ ಡಿಸ್ಟೆನ್ಸ್ ಆಫ್ ದ ಸ್ಕ್ರೀನ್ ಫ್ರಮ್ ದ ಸ್ಲಿಟ್ಸ್ ಈಸ್ 1.2 ಮೀಟರ್ ಅಂತ ಕೊಟ್ಟಾರೆ. ಸೊ ದಿಸ್ ಇಸ್ ಕಾಲ್ಡ್ ಕ್ಯಾಪಿಟಲ್ ಡಿ ಅಂತ ತೊಗೋತೀನಿ. ದ ಫ್ರಿಂಜ್ ವಿಡ್ತ್ ಈಸ್ 0.75 millimeter, ಅಂದರೆ ಇದು ಬೀಟಾ ವ್ಯಾಲ್ಯೂ ಆಯಿತು. ಓಕೆ, ಕ್ಯಾಲ್ಕುಲೇಟ್ ದ ವೇವ್ಲೆಂತ್ ಆಫ್ ದಿ ಲೈಟ್ ಯೂಸರ್ ಅಂತ ನಿಮ್ಮ ಪ್ರಶ್ನೆಯನ್ನು ಕೇಳ್ಯಾರ. ಓಕೆ, ಜಸ್ಟ್ ಅವ್ರು ಏನು ಮಾಡ್ಯಾರ, ಸಿಂಪ್ಲಿಫೈ ಮಾಡ್ಕೊಂತಾರೆ. ಡಿ ಅಂದರೆ ಎಷ್ಟದ, 0.8 millimeter ಅದ, ಅದನ್ನು ಮಿಲಿಮೀಟ್ರನ್ನು ಕನ್ವರ್ಟ್ ಮಾಡ್ಯಾರ. 0.8 into 10 raised to minus 3 ಅಂತ ಮಾಡ್ಯಾರ. 0.8 into 10 raised to minus 3 ಮೀಟರ್ ಮಾಡ್ಯಾರ. ಅದನ್ನು ಮ್ಯಾಗ್ನಿಟ್ಯೂಡ್ ಒಳಗೆ ತೊಗೊಂಡ್ರೆ 8 into 10 raised to minus 4 ಮೀಟರ್ ಅಂತ. ನೀವು ಇದನ್ನೇ ಡೈರೆಕ್ಟಾಗಿ ವ್ಯಾಲ್ಯೂ ಪುಟ್ ಮಾಡ್ರೂ ಏನು ತೊಂದರೆ ಇಲ್ಲ, ಸೇಮ್ ಆನ್ಸರ್ ಬರುತ್ತೆ. ಡಿಸ್ಟೆನ್ಸ್ ಬಿಟ್ವೀನ್ ದ ಸ್ಲಿಟ್ಸ್ ಆ್ಯಂಡ್ ಸ್ಕ್ರೀನ್ ಇಸ್ ಕ್ಯಾಪಿಟಲ್ ಡಿ ಈಕ್ವಲ್ ಟು 1.2 millimeter ಅದ. ಸೊ 1.2 meter ಅದ, ನಾಟ್ millimeter. ಆಲ್ರೆಡಿ ಇಟ್ ಈಸ್ ಇನ್ ಮೀಟರ್, ಸೊ ನೋ ನೀಡ್ ಟು ಕನ್ವರ್ಟ್. ದ ಫ್ರಿಂಜ್ ವಿಡ್ತ್ ಎಷ್ಟದೆ, 0.75 millimeter ಅದ. ಅದನ್ನು 0.75 milli ವ್ಯಾಲ್ಯೂ ಹಾಕಿ 10 raised to minus 3. ಆಫ್ಟರ್ ದ್ಯಾಟ್ ಅದನ್ನು 7.5 ಬರ್ದಾರೆ ಇಂಟು 10 raised to minus 4 meter ಅಂತ ಬರ್ದಾರೆ. ದೆನ್ ಕ್ಯಾಲ್ಕುಲೇಟ್ ದ ವೇವ್ಲೆಂತ್ ಆಫ್ ದಿ ಲೈಟ್ ಯೂಸರ್ ಅಂತ ಕೇಳಿದಾರೆ. ಸೊ ಏನೋ ದಟ್ ಫಾರ್ಮುಲಾ ಬೀಟಾ ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ಇಂಟು ಕ್ಯಾಪಿಟಲ್ ಡಿ ಬೈ ಸ್ಮಾಲ್ ಡಿ. ಆ್ಯಂಡ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು ಏನಾಗುತ್ತೆ, ರೀಅರೇಂಜ್ಮೆಂಟ್ ಆಗಿ ಬೀಟಾ ಇಂಟು ಸ್ಮಾಲ್ ಡಿ ಡಿವೈಡೆಡ್ ಬೈ ಕ್ಯಾಪಿಟಲ್ ಡಿ ಆಗುತ್ತೆ. ಜಸ್ಟ್ ರೀಅರೇಂಜ್ಮೆಂಟ್ ದಿಸ್ ಇನ್ ದಿಸ್ ಬೇಸಿಕ್ ಈಕ್ವೇಷನ್. ಸೊ ಬೀಟಾ ವ್ಯಾಲ್ಯೂ ಹಾಕ್ಯಾರ 7.5 into 10 raised to minus 4 ಅಂತ.
ದೆನ್ ಸ್ಮಾಲ್ ಡಿ ವ್ಯಾಲ್ಯೂ ಹಾಕ್ಯಾರ 8 × 10⁻⁴ ಅಂತೇಳಿ. ದೆನ್ ಕ್ಯಾಪಿಟಲ್ ಡಿ ಓದ್ತದೆ ನಿಮಗೆ 1.2 ಮೀಟರ್ ಅಂತೇಳಿ ಆ ವ್ಯಾಲ್ಯೂ ಹಾಕ್ಯಾರ. ದೆನ್ ಯು ಕ್ಯಾನ್ ಈಸಿಲಿ ಕ್ಯಾಲ್ಕುಲೇಟ್ ದ ವೇವ್ಲೆಂತ್ ಆಫ್ ದ ಲೈಟ್ ಯೂಸ್ಡ್ ಈಸ್ 5000 ಆಂಗ್ಸ್ಟ್ರಾಮ್ ಅಂತ ಸಿಕ್ಕದೆ. ಸೊ ದಟ್ ಈಸ್ ದ ಆನ್ಸರ್ ಈಸ್ ದ ವೇವ್ಲೆಂತ್ ಆಫ್ ದ ಲೈಟ್ ಯೂಸ್ಡ್ ಇನ್ ದಿಸ್ ಎಕ್ಸ್ಪೆರಿಮೆಂಟ್ ಈಸ್ 5000 ಆಂಗ್ಸ್ಟ್ರಾಮ್. ಓಕೆ, ಸೊ ಈ ಥರ ಬೇಸಿಕ್ ಫಾರ್ಮುಲಾ ದಟ್ ಈಸ್ ಬೀಟಾ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಇಂಟು ಕ್ಯಾಪಿಟಲ್ ಡಿ ಡಿವೈಡೆಡ್ ಬೈ ಸ್ಮಾಲ್ ಡಿ. ಆ ಒಂದು ಪ್ರಶ್ನೆ ಮೇಲೆ ನಿಮ್ಗೆ ಏನಾಗಿರ್ತದೆ ನ್ಯೂಮರಿಕಲ್ಸನ್ನು ಕೇಳಿರ್ತಾರೆ. ಸೊ ಕ್ವಶನ್ ನಂಬರ್ 11 ಈ ಥರ ಇದೆ. ಸೊ ಇನ್ ದ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಇಮೇಜಸ್ ಆಫ್ ದ ಸೋರ್ಸಸ್ ಈಸ್ 0.6 ಮೀಟರ್ ಅಂತ ಕೊಟ್ಟಾರ, ಮಿಲಿಮೀಟರ್ ಅಂತ ಕೊಟ್ಟಾರ. ಅಂದರೆ ಸ್ಲಿಟ್ಸ್ ಅಂದರೆ ಏನೈತಿ ಇವಾಗ ಸ್ಮಾಲ್ ಡಿ ಐತಿ ಇದು. ಓಕೆ, 0.6 ಈಸ್ ನಥಿಂಗ್ ಬಟ್ 0.6 millimeter ಈಸ್ ನಥಿಂಗ್ ಬಟ್ ಸ್ಮಾಲ್ ಡಿ. ದ ಡಿಸ್ಟೆನ್ಸ್ ಬಿಟ್ವೀನ್ ದ ಸೋರ್ಸ್ ಆ್ಯಂಡ್ ಸ್ಕ್ರೀನ್ ಈಸ್ 1.5 ಮೀಟರ್ ಕೊಟ್ಟಾರ. ಸೊ ದಿಸ್ ಈಸ್ ಆ್ಯಕ್ಟ್ ಆಸ್ ಎ ಕ್ಯಾಪಿಟಲ್ ಡಿ ನಾವು. Given that overall separation between the 20 fringes on the screen is 30 centimeter ಅಂತ ಕೊಟ್ಟಾರ. ಓಕೆ, ಸ್ವಲ್ಪ ಇದು ನಿಮ್ಗೆ ಹೊಸದು ಅನಿಸುತ್ತೆ, ನಾನು ಹೇಳ್ತೀನಿ ಯಾವ ಥರ ಅಂತ. 20 fringes on the screen is 3 centimeter ಅಂತ ಕೊಟ್ಟಾರ. ಕ್ಯಾಲ್ಕುಲೇಟ್ ದ ವೇವ್ಲೆಂತ್ ಲೈಟ್ ಯೂಸ್ಡ್ ಅಂತ ಕೊಟ್ಟಾರ. ಓಕೆ, ಹಾಗಾದ್ರೆ ಏನಪ್ಪ ಅಂದರೆ ಜಸ್ಟ್ ಒಂದು ಡಯಾಗ್ರಾಮೆಟಿಕಲ್ ಹೇಳ್ತೀನಿ ನಾನು. ಓಕೆ, ಸೊ ದಿಸ್ ಈಸ್ ಸ್ಲಿಟ್ S1 S2. ಸೊ ದಿಸ್ ಈಸ್ ಸ್ಕ್ರೀನ್. ಸೊ ದಿಸ್ ಈಸ್ ಕ್ಯಾಪಿಟಲ್ ಡಿ. ಸೊ ದಿಸ್ ಈಸ್ ಸ್ಮಾಲ್ ಡಿ. ಇಲ್ಲೇನಾಗಿರ್ತದೆ ಅಂದರೆ ಇಫ್ ಐ ಕನ್ಸಿಡರ್ ದಿಸ್ ಈಸ್ ಅ ಸೆಂಟ್ರಲ್ ಪಾಯಿಂಟ್, ಇದನ್ನು ಸೆಂಟ್ರಲ್ ಪಾಯಿಂಟ್ ಅಂತ ತೊಗೊಂಡಾಗ ಸೊ ಅಲ್ಟರ್ನೇಟ್ಲಿ ಡಾರ್ಕ್ ಮತ್ತು ಬ್ರೈಟ್ ಫ್ರಿಂಜಸ್ ಫಾರ್ಮೇಷನ್ ಆಗಿರ್ತವೆ. ಓಕೆ, ಸೊ ಅವ್ರು ಎಷ್ಟು ಕೊಟ್ಟಾರ 20 ಫ್ರಿಂಜಸ್ ಫಾರ್ಮೇಷನ್ ಆಗ್ಯಾವ. 20 ಫ್ರಿಂಜಸ್ ಫಾರ್ಮೇಷನ್ ಆಗ್ಯಾವ. ಸೊ ವಿತ್ ಡಿಸ್ಟೆನ್ಸ್ ಆಫ್ ಎಷ್ಟು 3 ಸೆಂಟಿಮೀಟರ್. ಅಂದರೆ ಫಾರ್ ಎಕ್ಸಾಂಪಲ್ ನಾನು ಇದನ್ನು ಈ ವ್ಯಾಲ್ಯೂವನ್ನು 3 ಸೆಂಟಿಮೀಟರ್ ತೊಗೊಂಡೇನೆ ಅಂದರೆ 3 ಸೆಂಟಿಮೀಟರ್ ತೊಗೊಂಡೇನೆ ಅಂದರೆ ಈ 3 ಸೆಂಟಿಮೀಟರ್ ಒಳಗೆ ಎಷ್ಟು ಫ್ರಿಂಜ್ ಫಾರ್ಮೇಷನ್ ಆಗ್ಯಾವ 20. 3 ಸೆಂಟಿಮೀಟ್ರು 20 ಫ್ರಿಂಜಸ್ ಫಾರ್ಮೇಷನ್ ಆಗ್ಯಾವ. ಹಾಗಾದರೆ ಈ 20 ಫ್ರಿಂಜಸ್ ಫಾರ್ಮೇಷನ್ ಆದಾಗ ಟೋಟಲಾಗಿ ಎಷ್ಟು 3 ಸೆಂಟಿಮೀಟ್ರ್. ಈ 3 ಸೆಂಟಿಮೀಟ್ರನ್ನು ಟೋಟಲ್ ಡಿಸ್ಟೆನ್ಸನ್ನು ನಂಬರ್ ಆಫ್ ದಿ ಫ್ರಿಂಜಸ್ ಅಂತ ಡಿವೈಡ್ ಮಾಡಿದಾಗ ನಮಗೆ ಫ್ರಿಂಜ್ ವಿಡ್ತ್ ಸಿಗುತ್ತೆ. ಅಂದರೆ ವ್ಯಾಲ್ಯೂ ಆಫ್ ದಿ ವಿಡ್ತ್ ಒಂದು ಫ್ರಿಂಜಿದು ಎಷ್ಟು ವ್ಯಾಲ್ಯೂ ಅದ ಅಂತ ಸಿಗುತ್ತೆ ನಮಗೆ. ಓಕೆ, 3 ಸೆಂಟಿಮೀಟರ್ ಡಿವೈಡ್ ಬೈ 20 ಮೀಟರ್ 20 ಡಿವೈಡ್ ಮಾಡಿದಾಗ ಅಂದರೆ ಟೋಟಲ್ ಡಿಸ್ಟೆನ್ಸ್ 3 ಸೆಂಟಿಮೀಟರ್ ಅದ. ಅದರ ನಂಬರ್ ಆಫ್ ದಿ ಎಷ್ಟು ಅದಾವೆ ಫ್ರಿಂಜಸ್ 20 ಅದಾವೆ. ಹಾಗಾದರೆ ನಾವು ಆ ಥರ ಕ್ಯಾಲ್ಕುಲೇಷನ್ ಮಾಡಿದಾಗ ವಾಟ್ ಈಸ್ ದ ವಿಡ್ತ್ ಆಫ್ ದಿ ಪರ್ಟಿಕ್ಯುಲರ್ ಫ್ರಿಂಜ್ ಅಂತ ನಿಮಗೆ ಸಿಗುತ್ತೆ. ಓಕೆ, ಅದನ್ನು ನಿಮಗೆ ಇಲ್ಲಿ ಏನು ಮಾಡಿದಾರೆ ಸಾಲ್ವ್ ಮಾಡಿದ್ದಾರೆ. ಓಕೆ, ಸಿ ಸೊ ಡಿಸ್ಟೆನ್ಸ್ ಬಿಟ್ವೀನ್ ದ ಇಮೇಜ್ ದಟ್ ಈಸ್ ಡಿ ಈಕ್ವಲ್ ಟು 0.6 millimeter. ಅದನ್ನು ಏನು ಮಾಡಿದ್ರೆ ಕನ್ವರ್ಟ್ ಮಾಡ್ಕೊಂಡಾರೆ. ಡಿಸ್ಟೆನ್ಸ್ ಬಿಟ್ವೀನ್ ಸೋರ್ಸ್ ಆ್ಯಂಡ್ ಸ್ಕ್ರೀನ್ ಡಿ ಈಕ್ವಲ್ ಟು 1.5 millimeter ಅದ. ಸಾರಿ ಮೀಟರ್ ಅದ, ನಾಟ್ ಮಿಲಿಮೀಟರ್. ದ ಫ್ರಿಂಜ್ ವಿಡ್ತ್ ಅದನ್ನು ಹೇಳಿಲ್ಲ ನಾನು. ಬೀಟಾ ಈಕ್ವಲ್ ಟು ಹೆಂಗೆ ಕ್ಯಾಲ್ಕುಲೇಷನ್ ಮಾಡಬೇಕು 3 ಸೆಂಟಿಮೀಟರ್ ಅಂದರೆ ಟೋಟಲ್ ಡಿಸ್ಟೆನ್ಸು ಡಿವೈಡೆಡ್ ಬೈ ನಂಬರ್ ಆಫ್ ದಿ ಫ್ರಿಂಜಸ್. ಸೊ 3 ಡಿವೈಡೆಡ್ ಬೈ 20 ಆಯಿತು. ಅವಾಗೇನು ಸಿಕ್ತು ನಿಮಗೆ 0.15 ಸೆಂಟಿಮೀಟರ್ ಸಿಕ್ತು. ಅದನ್ನು ಸೆಂಟಿಮೀಟರ್ನ ಕನ್ವರ್ಟ್ ಮಾಡ್ಕೋಬೇಕು ಬಿಕಾಸ್ ಸೊ ದಟ್ ಈಸ್ ಎಲ್ಲ ಒಂದೇ ಸಿಸ್ಟಮ್ ಒಳಗಿರಬೇಕಾಗುತ್ತೆ. ಓಕೆ, ಸೊ 0.15 × 10⁻² ಮೀಟರ್ ಆಯಿತು. ಅದನ್ನು ಏನು ಮಾಡ್ಯಾರ 1.5 ಒಳಗೆ ಬರ್ಕೊಂಡ್ರೆ ನಡೀತದೆ. ನೀವು 0.15 × 10⁻² ಹಾಕಿರೂ ಡೈರೆಕ್ಟ್ ನಿಮ್ಗೆ ಆನ್ಸರ್ ಬರುತ್ತೆ. ದ ಫ್ರಿಂಜ್ ವಿಡ್ತ್ ಈಸ್ ಬೀಟಾ ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ಡಿ, ಲ್ಯಾಂಬ್ಡಾ ಇಂಟು ಕ್ಯಾಪಿಟಲ್ ಡಿ ಡಿವೈಡೆಡ್ ಬೈ ಸ್ಮಾಲ್ ಡಿ ಅದ. ಓಕೆ, ದೆನ್ ಪುಟ್ ದ ವ್ಯಾಲ್ಯೂಸ್ ಲ್ಯಾಂಬ್ಡಾ ಬೀಟಾ ವ್ಯಾಲ್ಯೂ ಸಿಕ್ಕದ ನಿಮಗೆ ಎಷ್ಟಂದರೆ 0.15 × 10⁻², ಅಥವಾ 1.5 × 10⁻³ ಸೊ ವ್ಯಾಲ್ಯೂಸ್ ಹಾಕ್ರಿ ನೀವು ಏನು ಬರುತ್ತೆ ಅಂತೇಳಿ. ದೆನ್ ಸ್ಮಾಲ್ ಡಿ ವ್ಯಾಲ್ಯೂ ಹಾಕ್ರಿ, ದೆನ್ ಕ್ಯಾಪಿಟಲ್ ಡಿ ವ್ಯಾಲ್ಯೂ ಹಾಕಿ ನಿಮ್ಗೆ ಏನು ಸಿಗುತ್ತೆ ದ ವೇವ್ಲೆಂತ್ ಆಫ್ ದಿ ಲೈಟ್ ಯೂಸ್ ಅಂತ ಕೊಟ್ಟಾರೆ. ಸೊ ಪ್ರೀವಿಯಸ್ ಕ್ವಶನ್ಗೆ ಈ ಕ್ವಶನ್ಗೆ ಏನು ಡಿಫ್ರೆನ್ಸ್ ಅಂದರೆ ಅಲ್ಲಿ ಬೀಟಾ ವ್ಯಾಲ್ಯೂ ಡೈರೆಕ್ಟಾಗಿ ಕೊಟ್ಟಿದ್ರು. ಇಲ್ಲಿ ಏನು ಮಾಡ್ಯಾರ ಬೀಟಾ ವ್ಯಾಲ್ಯೂ ಡೈರೆಕ್ಟಾಗಿ ಕೊಟ್ಟಿಲ್ಲ, ಇಂಡೈರೆಕ್ಟಾಗಿ ಕೊಟ್ಟಾರ. ನೀವು ಇಂಡೈರೆಕ್ಟ್ ವ್ಯಾಲ್ಯೂವನ್ನು ಡೈರೆಕ್ಟಾಗಿ ಕನ್ವರ್ಟ್ ಮಾಡ್ಕೋಬೇಕಾಗುತ್ತೆ. ನಂಬರ್ ಆಫ್ ಫ್ರಿಂಜಸ್ಸು ಮತ್ತು ಡಿಸ್ಟೆನ್ಸ್ ಕೊಟ್ಟಾಗ ಆ ಹೋಲ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಫ್ರಿಂಜಸ್ ಮಾಡಿದ್ರೆ ನಿಮ್ಗೆ ಏನು ನಂಬರ್ ಆಫ್ ಫ್ರಿಂಜಸ್ ಮಾಡಿದರೆ ಫ್ರಿಂಜ್ ವಿಡ್ತ್ ಸಿಗುತ್ತೆ. ಫ್ರಿಂಜ್ ವಿಡ್ತ್ ಸಿಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್. ಕ್ವಶನ್ ನಂಬರ್ 12. ಸೊ ಕ್ವಶನ್ ನಂಬರ್ 12 ಏನು ಹೇಳುತ್ತೆ? ಇನ್ ದ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್. ಓಕೆ, ಕ್ವಶನ್ ನಂಬರ್ 12 ಏನು ಹೇಳುತ್ತೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಅದ. ಇನ್ ದ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ದ ಲೈಟ್ ಆಫ್ ದ ವೇವ್ಲೆಂತ್ 600 nanometer ಈಸ್ ಯೂಸ್. Find the phase, okay, find the phase difference and path difference for the 4th bright fringe and for the 5th dark fringe from the center fringe ಅಂತ ಕೇಳ್ಯಾರ. ನೋಡ್ರಿ ಎಷ್ಟು ಇಂಟ್ರೆಸ್ಟಿಂಗ್ ಕ್ವಶನ್ ಅದ. ಇಲ್ಲಿವರೆಗೆ ಏನು ಮಾಡ್ತಿದ್ವಿ ನಾವು ವೇವ್ಲೆಂತು, ಫ್ರಿಂಜ್ ಬಿಡ್ತು, ಡಿಸ್ಟೆನ್ಸ್ ಬಿಟ್ವೀನ್ ದ ಸ್ಕ್ರೀನ್ ಆ್ಯಂಡ್ ದ ಸ್ಲಿಟ್ ಮತ್ತು ಸಪ್ರೇಷನ್ ಬಿಟ್ವೀನ್ ದ ಸ್ಲಿಟ್ ಅಂತ ನಾವು ಮಾಡ್ತಾಯಿದ್ದೀವಿ. ಇಲ್ಲಿ ಏನು ಹೊಸ ಕ್ವಶನ್ ಏನು ಬಂದದ ಪಾತ್ ಡಿಫ್ರೆನ್ಸ್ ಮತ್ತು ಪೇಜ್ ಡಿಫ್ರೆನ್ಸ್ ಕೇಳ್ಯಾರ. ಈ ಪಾತ್ ಮತ್ತು ಪೇಜ್ ಡಿಫ್ರೆನ್ಸ್ ಬಗ್ಗೆ ನಿಮ್ಗೆ ಗೊತ್ತಿರಬೇಕಂದ್ರೆ ನಿಮಗೆ ಥಿಯರಿ ಆಫ್ ಇಂಟರ್ಫರೆನ್ಸ್ ಗೊತ್ತಿರಬೇಕು. ಅಲ್ಲಿ ಏನಾಗದ ಥಿಯರಿ ಆಫ್ ಇಂಟರ್ಫರೆನ್ಸಲ್ಲಿ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಮತ್ತು ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಅಂತ ಬರುತ್ತೆ. ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಅಂದರೆ that is the crust of the one wave is superimposed with the crust of the second wave. So what about destructive interference? The crust of the one wave is superimposed with the trough of the second wave. That is called destructive interference. So constructive interference ಅಲ್ಲಿ wavelength ಯಾವಾಗಲೂ ಇನ್ಕ್ರೀಸ್ ಆಗಿರ್ತದೆ. ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಅಲ್ಲಿ wavelength ಯಾವಾಗಲೂ ಏನಾಗಿರ್ತದೆ ಡಿಕ್ರೀಸ್ ಆಗಿರ್ತದೆ. ಓಕೆ, ಅದಕ್ಕೆ ನಾವೇನು ಮಾಡ್ತೀವಿ ಪಾತ್ ಡಿಫರೆನ್ಸ್ ಮತ್ತು ಪೇಜ್ ಡಿಫರೆನ್ಸ್ ಇಕ್ವೇಷನ್ಸ್ಗಳನ್ನು ನಾವೇನು ಮಾಡ್ತೀವಿ ಡಿಫೈನ್ ಮಾಡ್ತೀವಿ. ಓಕೆ, ಸೊ ಲೆಟ್ ಅಸ್ ಗೋ ಫಾರ್ ದ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಬಿಕಾಸ್ ದ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಈಸ್ ನಥಿಂಗ್ ಬಟ್ ಬ್ರೈಟ್ ಫ್ರಿಂಜ್. ಕನ್ಸ್ಟ್ರಕ್ಟಿವ್ ಓಕೆ, ಸೊ ದಟ್ ಈಸ್ ಕನ್ಸ್ಟ್ರಕ್ಟಿವ್ ಅಂದ್ರೆ ನೆನಪಿಟ್ಕೊಂಡ್ಬಿಡ್ಬೇಕು ನೀವು ಏನು ಬ್ರೈಟ್ ಫ್ರಿಂಜ್. ಓಕೆ, ಸೊ ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಅಂದರೆ
destructive interference ಅಂದರೆ that is dark fringe ಗೊತ್ತಿರ್ಬೇಕು ನಿಮಗೆಲ್ಲ. ಓಕೆ ಹಾಂ. ಸೊ ಕನ್ಸ್ಟ್ರಕ್ಟಿವ್ ಬ್ರೈಟ್ ಫ್ರಿಂಜ್, ಡಿಸ್ಟ್ರಕ್ಟಿವ್ ಡಾರ್ಕ್ ಫ್ರಿಂಜ್. ಸೊ ದಟ್ ಈಸ್ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸಲ್ಲಿ ನಾನೇನು ಮಾಡ್ತೀನಿ ಇವಾಗ ಪೇಜ್ ಡಿಫ್ರೆನ್ಸ್ ಡಿಫೈನ್ ಮಾಡ್ತೀನಿ ನಾನು. ಪೇಜ್ ಡಿಫ್ರೆನ್ಸ್ ಕೇಳ್ತಾರೆ ಪೇಜ್ ಡಿಫ್ರೆನ್ಸ್. ಸೊ ಪೇಜ್ ಡಿಫ್ರೆನ್ಸ್ ಇನ್ ಕೇಸ್ ಆಫ್ ದಿ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ದಟ್ ಈಸ್ ನಥಿಂಗ್ ಬಟ್ ಫಾರ್ ದ ಬ್ರೈಟ್ ಫ್ರಿಂಜ್ ಈಸ್ ಗಿವನ್ ಬೈ ದ ಇಕ್ವೇಷನ್ n ಇಂಟು ಲ್ಯಾಂಬ್ಡಾ ಅಂತ ಬರಿತೀನಿ ನಾನು. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಇಕ್ವೇಷನ್, ಪೇಜ್ ಡಿಫ್ರೆನ್ಸ್. ಓಕೆ, ಸೊ ಪೇಜ್ ಡಿಫ್ರೆನ್ಸ್ ಏನಾಯ್ತು ಇವಾಗ n ಇಂಟು ಲ್ಯಾಂಬ್ಡಾ ಆಯಿತು. ಓಕೆ, ಸೊ ಹಾಗಾದರೆ ಪಾತ್ ಡಿಫ್ರೆನ್ಸ್ ಬರ್ತೀನಿ ಇವಾಗ. ಪಾತ್ ಡಿಫ್ರೆನ್ಸ್ ಫಾರ್ ವಾಟ್ ಬ್ರೈಟ್ ಫ್ರಿಂಜ್. ಓಕೆ, ಸೊ that is so there is a small changes here. Page difference not n lambda, so this is 2 pi n ಅಂತ ಬರೀತೀನಿ. ಸಾರಿ ಫಾರ್ ದ ರಾಂಗ್ ಇನ್ಫಾರ್ಮೇಷನ್. ಪೇಜ್ ಡಿಫ್ರೆನ್ಸ್ ಈಸ್ 2n pi ಅಥವಾ 2 pi n ಅಂತ ಬರೀಬೇಕು. ಪಾತ್ ಡಿಫ್ರೆನ್ಸ್ನ ಏನಂತ ಮಾಡ್ತೀನಿ ನಾನು n ಲ್ಯಾಂಬ್ಡಾ ಅಂತ ತಗೋತೀನಿ. ಸಾರಿ, ಸೊ ಜಸ್ಟ್ ಮೇಕ್ ಇಟ್ ಕರೆಕ್ಷನ್. ಪೇಜ್ ಡಿಫ್ರೆನ್ಸ್ ಈಸ್ 2 pi n, path difference is n lambda. ಯಾವಾಗ ನೆನಪಿಟ್ಕೋರಿ, ಪೇಜ್ ಡಿಫ್ರೆನ್ಸ್ is nothing but always it is in terms of pi and path difference is always in terms of lambda. ಓಕೆ, ನಾವು ಇನ್ ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಬರ್ತೀನಿ. ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸಲ್ಲಿ ಯಾವುದಕ್ಕಿಂತ ಡಿಪೆಂಡ್ ಮಾಡ್ತೀವಿ ನಾವು? ಡಾರ್ಕ್ ಫ್ರಿಂಜಿಗೆ ಡಿಪೆಂಡ್ ಮಾಡ್ತೀವಿ. ಡಾರ್ಕ್ ಫ್ರಿಂಜಿಗೆ ಡಿಪೆಂಡ್ ಮಾಡಿದಾಗ ಪೇಜ್ ಡಿಫ್ರೆನ್ಸ್ ಬರ್ತೀನಿ ಇವಾಗ ನಾನು. ಪೇಜ್ ಡಿಫ್ರೆನ್ಸ್ ಹಂಗಾದ್ರೆ ಪೇಜ್ ಡಿಫ್ರೆನ್ಸ್ ಇನ್ ಟರ್ಮ್ಸ್ ಆಫ್ ಯಾವಾಗ ಏನಿರುತ್ತೆ? ಪೈ ಇರುತ್ತೆ. ಓಕೆ, ಸೊ ಪೇಜ್ ಡಿಫ್ರೆನ್ಸ್ ಫಾರ್ ದ ಡಿಸ್ಟ್ರಕ್ಟಿವ್ ಅಥವಾ this dark fringe is nothing but 2n plus 1 into pi. So this is the equation of page difference for the dark fringe. What about path difference? Path difference is 2n plus 1 divided by lambda. Okay, wait, 2n plus 1 into not divided by into lambda by 2. 2n plus 1, okay, lambda by 2. Now this is the very theoretical background. So just come to the your question. ಇಲ್ಲಿ ಏನು ಕೇಳ್ಯಾರ? ಸೊ ದಟ್ ಈಸ್ ಲ್ಯಾಂಬ್ಡಾ ವ್ಯಾಲ್ಯೂ ಕೊಟ್ಟಾರ ಆಲ್ರೆಡಿ. ಫಸ್ಟ್ ಕ್ವಶನಲ್ಲಿ ಫೋರ್ತ್ ಬ್ರೈಟ್ ಫ್ರಿಂಜ್ ಕೇಳ್ಯಾರ. ಫೋರ್ತ್ ಬ್ರೈಟ್ ಫ್ರಿಂಜ್ ಅಂದರೆ ನೀವು ಏನು ಮಾಡಬೇಕು? ಬ್ರೈಟ್ ಫ್ರಿಂಜ್ ಅಂದ್ರೆ ಇದಕ್ಕೆ ಹೋಗಬೇಕು. ಓಕೆ, ಫೋರ್ತ್ ಬ್ರೈಟ್ ಫ್ರಿಂಜ್ ಅಂದರೆ ದಟ್ ಈಸ್ n = 4 ಕೊಟ್ಟಂಗೆ. ಏನು ಕೊಟ್ಟಂಗಾಯಿತು? n = 4 ಅಂದರೆ ಫೋರ್ತ್ ಬ್ರೈಟ್ ಫ್ರಿಂಜ್ ಏನದ ಅಂತ ಕೇಳ್ಯಾರ. ಹಾಗಾದ್ರೆ ಈಗ ಪಾತ್ ಡಿಫ್ರೆನ್ಸ್ ಡಿಫೈನ್ ಮಾಡೋಣ. ಪಾತ್ ಡಿಫ್ರೆನ್ಸ್ ಓಕೆ, 2 pi n ಅಂತದ. 2 pi ಇಂಟು ಎಷ್ಟು ಕೇಳ್ಯಾರ? 4 ಕೇಳ್ಯಾರ. n ವ್ಯಾಲ್ಯೂ ಎಷ್ಟು ಹಾಕಬೇಕಿಲ್ಲ ನಾನು? 4 ಹಾಕಬೇಕು. ಓಕೆ, ಸೊ ಏನಾಯ್ತು ಇವಾಗ? 4 × 2 8 × pi in terms of radian. Okay, 4 pi radian for path difference. So what about page difference? Because both ಕೇಳ್ಯಾರ, path ಮತ್ತು page ಎರಡು ಕೇಳ್ಯಾರ. Okay, now page difference. So this is page difference. Okay, this is page difference. Now path difference that is n into lambda. Okay, so what is the value of the n here? 4 lambda. Clear? So ನೀವು ಏನು ಮಾಡ್ಬೋದು? ಲ್ಯಾಂಬ್ಡಾ ವ್ಯಾಲ್ಯೂ ಪುಟ್ ಮಾಡ್ಬೋದು. 4 ಇಂಟು what is the value of lambda? 600 nanometer. 600 into 10⁻⁹. Okay, so then what is the value? That is 2.4 into 10⁻⁶ meter. ಕನ್ವರ್ಷನ್ ಮಾಡಿದ ಮೇಲೆ ಎಷ್ಟು ಬರುತ್ತದೆ? 2.4 into 10⁻⁶ ಮೀಟರ್ ಅಂತ ಬರುತ್ತೆ. ಸೊ ಹಾಗಾದ್ರೆ ಏನೈತಿ ಇವಾಗ? ಫಸ್ಟ್ ಒನ್ ಈಸ್ ಪೇಜ್ ಡಿಫ್ರೆನ್ಸ್, ದಟ್ ಈಸ್ 8 pi ರೇಡಿಯನ್. ಪಾತ್ ಡಿಫ್ರೆನ್ಸ್ ಈಸ್ 2.4 into 10⁻⁶ ಮೀಟರ್ ಅಂತ ಬರುತ್ತೆ. ಓಕೆ, ಸೊ ನಾವು we calculate so that just phase and path difference in case of the destructive interference. Okay, just go for that values. Okay, so just write it. So phase difference, just write the value of phase difference. Okay, so directly consider 2n. So but ಏನಕ್ಕೆ ಫಿಫ್ತ್ ಕೇಳ್ಯಾರ ಇಲ್ಲಿ? ಫಿಫ್ತ್. ಓಕೆ, 2 into pi plus 1
into pi. Okay, so what is the value? 2 into pi 10, 10 plus 1 11. So that is 11 pi radian. 11 pi radian. So 11 pi radian is the answer. So this is phase. What about path? Path difference. Path difference, that is 2 into, that is again for fifth, 2 into pi plus 1 lambda by 2, that is 600 into 10 raised to minus 9 divided by 2. ಸೊ ಇದನ್ನು ಸಿಂಪ್ಲಿಫೈ ಮಾಡಿದರೆ ನಿಮಗೆ ಸಿಗೋ ಆನ್ಸರ್ ಎಷ್ಟಪ್ಪ ಅಂದರೆ 3.3 into 10 raised to minus 6 meter. ಓಕೆ, ಸೊ ದಿಸ್ ಈಸ್ ಪಾತ್ ಡಿಫ್ರೆನ್ಸ್, ದಿಸ್ ಈಸ್ ಫೇಸ್ ಡಿಫ್ರೆನ್ಸ್. ಓಕೆ, ಸೊ ನಿಮ್ಗೆ ಗೊತ್ತಿರಬೇಕು ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸಲ್ಲಿ ಏನಿರುತ್ತೆ, ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸಲ್ಲಿ ಏನಿರುತ್ತೆ, ವಾಟ್ ಇಸ್ ದ ಪಾತ್ ಡಿಫ್ರೆನ್ಸ್, ವಾಟ್ ಇಸ್ ದ ಫೇಸ್ ಡಿಫ್ರೆನ್ಸ್ ಅಂತೇಳಿ ನಿಮಗೆಲ್ಲ ಏನಿರಬೇಕು, ಅದರ ಬಗ್ಗೆ ನಿಮಗೆ ಐಡಿಯಾ ಇರಬೇಕು. Question number 13. A Young's double slit experiment is set up using the yellow light of the wavelength 500 nanometer and two slits of 1.5 meter apart. The interference fringes on the screen is 0.1 meter apart, and calculate the distance from the slits to the screen. What will be the fringe width if this distance is doubled anta kelara. Okay, so just write the given data as lambda kotara, lambda equal to, so that is 600 nanometer. Then small d kotara. So what is the small d value? That is two slits separated by 1.5 into 10 raised to minus 3, directly by millimeter and minus 3 meter antele. Then they ask the capital D value. Okay, along with that beta value kotara. Okay, that is 0.1. The interference fringes on the screen are 0.1 meter apart andre interference fringes the width estada 0.1 meter andanga. Nodri confuse agibadre, direct ಆಗಿ ಕೊಟ್ಟಿಲ್ಲ. Interference fringes on the screen are 0.1 millimeter apart andre, so that is nothing but the fringe width. 0.1 millimeter ಕೊಟ್ಟಾರೆ, ಅದನ್ನು ಮಿಲಿಯನ್ನ ವ್ಯಾಲ್ಯೂ ಹಾಕ್ತೀನಿ, minus 3 meter ಅಂತ ಬರಿತೀನಿ. Now we calculate beta equal to lambda into capital D by small d, and capital D equal to, what is the value? Beta into small d divided by lambda. Okay, just put into the equation. So capital D equal to beta value put madri 0.1 into 10 raised to minus 3. Okay, so after that D 1.5 into 10 raised to minus 3. Okay, after that lambda value 600 nanometer, 600 into 10 raised to minus 9 meter. Okay, so ಇದನ್ನು ಸಾಲ್ವ್ ಮಾಡಿದಾಗ ಏನಾಗುತ್ತೆ, ಕ್ಯಾಪಿಟಲ್ ಡಿ ಈಕ್ವಲ್ ಟು 0.25 meter ಅಂತ ಆನ್ಸರ್ ಬರುತ್ತೆ. So this is the separation between the slit and screen. So when they ask when D is doubled ಅಂತ ಕೊಟ್ಟಾರ, doubled ಅಂದರೆ ಕ್ಯಾಪಿಟಲ್ ಡಿ ಡಬಲ್ ಮಾಡಿದಾಗ ಏನಾಗುತ್ತೆ, ಡಬಲ್ ಅಂದರೆ ಏನು ತೊಗೋಬೇಕು ನಾನು ಇವಾಗ, ಡಿ ಡ್ಯಾಶ್ ಈಸ್ ಈಕ್ವಲ್ ಟು 2D ಅಂತ ತೊಗೋತೀನಿ ನಾನು. ನ್ಯೂ ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು 2 times ಆಫ್ ದ ಒರಿಜಿನಲ್ ಡಿಸ್ಟೆನ್ಸ್. ಸೊ ನಾವು 2 into ಕ್ಯಾಪಿಟಲ್ ಡಿ ಎಷ್ಟಿದೆ ಇವು ಕ್ಯಾಲ್ಕುಲೇಷನ್ ಮಾಡಿದ್ದು 0.25 ಅದ. ದೆನ್ ವಾಟ್ ಇಸ್ ದ ವ್ಯಾಲ್ಯೂ? ಸೊ ದಿಸ್ ಈಸ್ 0.5 meter. ಓಕೆ, ಸೊ 0.5 meter. ಓಕೆ, ಜಸ್ಟ್ ವೇಟ್ ಇಟ್. ಓಕೆ, 0.5 meter. ಸೊ 0.5 meter ಮಾಡಿದಾಗ, ಡಬಲ್ ಮಾಡಿದಾಗ ವಾಟ್ ಅಬೌಟ್ ದಿ ಅಗೇನ್ ಫ್ರಿಂಜ್ ವಿಡ್ತ್ ಅಂತ ಕೇಳ್ಯಾರ. ಓಕೆ, ಸೊ ಡಬಲ್ ಮಾಡಿ ನಾನು ಹಾಗಾದ್ರೆ ಫ್ರಿಂಜ್ ವಿಡ್ತ್ ಏನದ ಅಂತೇಳಿ ನಮಗೆ ಕೇಳ್ಯಾರ. ಸೊ ಜಸ್ಟ್ ಗೋ ಫಾರ್ ಅಗೇನ್ ಫ್ರಿಂಜ್ ವಿಡ್ತ್ ಇನ್ ಆರ್ಡರ್ ಟು ಕ್ಯಾಲ್ಕುಲೇಟ್ ದ ಫ್ರಿಂಜ್ ವಿಡ್ತ್ ಆ್ಯಂಡ್ ಬೈ ಕನ್ಸಿಡರಿಂಗ್ ದ ನ್ಯೂ ಡಿಸ್ಟೆನ್ಸ್. ಓಕೆ, ಸೊ ದಟ್ ಈಸ್ ನ್ಯೂ ಫ್ರಿಂಜ್ ವಿಡ್ತ್ beta dash it is equal to lambda into capital D dash divided by small d. Okay, so just put 600 into 10 raised to minus 9. D dash ಎಷ್ಟು ಬಂದದ 0.5 ಬಂದದ, ನ್ಯೂ ಡಿಸ್ಟೆನ್ಸ್ 0.5 divided by small d ಎಷ್ಟದ 1.5 into 10 raised to minus 3. Okay, so this is 1.5. Don't confuse with that value. 1.5 into 10 raised to minus 3. Now the new fringe width beta dash is equal to 0.2 millimeter. 0.2 millimeter. ಓಕೆ, ಈ ಥರ ಡಬಲ್ ಮಾಡಿದಾಗ ಏನಾಗುತ್ತೆ, ಹಾಫ್ ಮಾಡಿದಾಗ, ರಿಡ್ಯೂಸ್ ಮಾಡಿದಾಗ ಏನಾಗುತ್ತೆ, 4 times ಮಾಡಿದಾಗ ಏನಾಗುತ್ತೆ ಅಂತೇಳಿ ನ್ಯೂ ಫ್ರಿಂಜ್ ವಿಡ್ತ್ಗಳನ್ನು ನಿಮಗೆ ಪ್ರಶ್ನೆಯಾಗಿ ಕೇಳ್ತಿರ್ತಾರೆ. ಓಕೆ, ಸೊ ದೆನ್ ಕ್ವಶನ್ ನಂಬರ್ 14. ಜಸ್ಟ್ ಗೋ ಫಾರ್ ದ ಕ್ವಶನ್ ನಂಬರ್ 14. ಏನದ? ದ ಲೈಟ್ ಫ್ರಮ್ ದ ಮರ್ಕ್ಯೂರಿ ವೇಪರ್ ಲ್ಯಾಂಪ್ illuminates the double slits covered with the green filters. The interference pattern is observed on the screen
1 meter from the slits. If the width of the 10 fringes is 4.2 millimeter, that is width of the 4 fringes is 4.2 millimeter, they calculate the separation between the slits ಅಂತ ಕೇಳಿದ್ರೆ small d. Then what will be the change in the fringe width if the yellow filters is used ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಓಕೆ, ಸೊ ಈ ಪ್ರಶ್ನೆ ನೀವು ಸಾಲ್ವ್ ಮಾಡಬೇಕಾದ್ರೆ ಜಸ್ಟ್ ಗೋ ಫಾರ್ ದ ಗಿವನ್ ಡೇಟಾಸ್ ಅಗೇನ್. ದಟ್ ಈಸ್ ಲ್ಯಾಂಬ್ಡಾ ಗ್ರೀನ್ ಅಂತ ಬರಿತೀನಿ ನಾನು, ಲ್ಯಾಂಬ್ಡಾ ಗ್ರೀನ್, ಬಿಕಾಸ್ 2 ವೇವ್ ಲೆಂತ್ ಅಂತ ಲ್ಯಾಂಬ್ಡಾ ಗ್ರೀನ್ ಕೊಟ್ಟಿದ್ದಾರೆ. ಸೊ ದಟ್ ಈಸ್ 540 ನ್ಯಾನೋಮೀಟರ್. ದೆನ್ ಲ್ಯಾಂಬ್ಡಾ ರಿಮೈನಿಂಗ್ ಇನ್ನೊಂದು ಯಾವುದಾದ್ರು ಲ್ಯಾಂಬ್ಡಾ ಗ್ರೀನ್. ಅಪ್ ಟು ದ್ಯಾಟ್ ಲ್ಯಾಂಬ್ಡಾ ಯೆಲ್ಲೋ. So that is 572 nanometer. Okay, but they ask the separation between the slits for the green light clear. green light clear ಯಾವುದು separation between the, that is both the slits. Okay, so ಹಾಗಾದ್ರೆ just consider the same equation, beta equal to lambda d divided by small d. Okay, so then small d equal to lambda capital D divided by beta. Okay, so just put the values here. 540, ಯಾಕೆ ನಾನು 540 ಮಾಡಿದೆ ನಾನು, ಬಿಕಾಸ್ ದೇ ಆಸ್ಕ್ ಫಾರ್ ದ ಗ್ರೀನ್ ಲೈನ್. -9. ದೆನ್ ಕ್ಯಾಪಿಟಲ್ ಡಿ ಎಷ್ಟದ 1 ಮಿಲಿಮೀಟರ್ ಅದ, 1 ಮೀಟರ್ ನಾಟ್ ಮಿಲಿಮೀಟರ್. ದೆನ್ ಆಫ್ಟರ್ ದ್ಯಾಟ್ ಬೀಟಾ ವ್ಯಾಲ್ಯೂ ಎಷ್ಟದ 0.42 × 10⁻³ ಅಂತ ಬರಿತೀನಿ ನಾನು. ಈ 0.42 ಹೆಂಗೆ ಬಂತಂದು ಗೊತ್ತದ ನಿಮಗೆ ಎನಿಬಡಿ? ಓಕೆ, ಸೊ ಬೀಟಾ ಯಾವ ಥರ ಮಾಡ್ಬೇಕಂದ್ರೆ ಬೀಟಾ ಈಸ್ ಈಕ್ವಲ್ ಟು, ಸೊ ದಟ್ ಈಸ್ 4.2 ಸೆಂಟಿಮೀಟರ್ ಅದ, ದಟ್ ಈಸ್ 4.2 ಟೋಟಲ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಫ್ರಿಂಜಸ್ 10. ಸೊ ದಟ್ ಈಸ್ ಕಾಲ್ಡ್ 0.42 ಮಿಲಿಮೀಟರ್. ಗೊತ್ತಾಯ್ತಾ? ಟೋಟಲ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ದಿ ಫ್ರಿಂಜಸ್ ಮಾಡಿದ್ರೆ ಸಿಕ್ಬಿಡುತ್ತೆ ನಿಮಗೆ. ಓಕೆ, ಸೊ ದೆನ್ ಡಿ ಈಕ್ವಲ್ ಟು 1.286, ದಟ್ ಈಸ್ ಮಿಲಿಮೀಟರ್ ಅಂತ ನಿಮಗೆ ಸಪ್ರೇಷನ್ ಬಿಟ್ವೀನ್ ದ 2 ಸ್ಲಿಟ್ಸ್ ಸಿಗ್ತಿವಾಗ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಏನು ಕೇಳ್ಯಾರ, ಇಫ್ ದ ಯೆಲ್ಲೋ ಲೈಟ್ ಈಸ್ ಯೂಸ್ ದ ಫ್ರಿಂಜ್ ವಿಡ್ತ್ ಅಂತ ಕೇಳ್ಯಾರ. ಯೆಲ್ಲೋ ಲೈಟ್ ಯೂಸ್ ಮಾಡಿದಾಗ ಫ್ರಿಂಜ್ ವಿಡ್ತ್ ಏನಾಗುತ್ತೆ ಅಂತೇಳಿ ನೆಕ್ಸ್ಟ್ ಕ್ವಶನ್ ಕೇಳ್ಯಾರ. ಸೊ ದಟ್ ಈಸ್ ಬೀಟಾ ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ಕ್ಯಾಪಿಟಲ್ ಡಿ ಡಿವೈಡೆಡ್ ಬೈ ಸ್ಮಾಲ್ ಡಿ ಅಂತ ತೊಗೋತೀನಿ ನಾನು. ಸೊ ಯೆಲ್ಲೋ ಲೈಟಿಗೆ ಎಷ್ಟದ ವೇವ್ ಲೆಂತ್ 572 ಅದ. ಓಕೆ, ಸೊ ಜಸ್ಟ್ ರೈಟ್ ದ 572, 572 × 10⁻⁹. Then lambda into capital D. What is our capital D? That is 1 meter divided by small d ಎಷ್ಟದ, that is ಈ ಕ್ಯಾಲ್ಕುಲೇಷನ್ ಮಾಡಿ ನಾನು 1.286 × 10⁻³ millimeter. Okay, so then beta dash new fringe width when we use the yellow light is 0.445 millimeter ಅಂತ ಆನ್ಸರ್ ನಿಮಗೆ ಬರುತ್ತೆ. ನೀವು ಯೂಸ್ ಮಾಡಿರಿ, ಕ್ಯಾಲ್ಕುಲೇಟರ್ ಯೂಸ್ ಮಾಡಿ ನೀವು ಆನ್ಸರನ್ನು ಮಾಡ್ಬೋದು. 0.445 millimeter ಅಂತ ಬರುತ್ತೆ. ಓಕೆ, ಈ ಥರ ನ್ಯೂ ಡಿಸ್ಟೆನ್ಸ್ ಫ್ರಿಂಜ್ ವಿಡ್ತ್ ಬಗ್ಗೆ ನಿಮಗೆ ಪ್ರಶ್ನೆಯನ್ನು ಭಾಳ ಸಲ ನಿಮ್ಮ ಕ್ವಶನಲ್ಲಿ ರಿಪೀಟ್ ಆಗ್ಯದ. ಸೊ ಕ್ವಶನ್ ನಂಬರ್ 15 ತನ್ನ ನೀವೇ ಸಾಲ್ವ್ ಮಾಡಿರಿ. ಎಲ್ಲ ನೀವು ಪ್ರಿವಿಯಸ್ ಕ್ವಶನ್ ಏನು ಸಾಲ್ವ್ ಮಾಡಿದ್ದೀನಲ್ಲ ಅದೇ ಥರ ಕ್ವಶನ್ ನಿಮಗೆ ಏನಾಗಿದೆ, ಈ ಕ್ವಶನ್ ರಿಪೀಟ್ ಅದ. ಜಸ್ಟ್ ಗೋ ಫಾರ್ ದ ದಿಸ್ ಕ್ವಶನ್ಸ್. ಓಕೆ, ಸೊ ನಿಮ್ಗೆ ಇಲ್ಲಿವರೆಗೆ ನಾನು ಟೋಟಲ್ ಕ್ವಶನ್ಸ್ 15 ಕ್ವಶನ್ಸ್ಗಳನ್ನು ನಿಮ್ಗೆ ಏನು ಮಾಡಿದ್ದೀನಿ, ನಾನು ಸಾಲ್ವ್ ಮಾಡಿದ್ದೀನಿ. ಸೊ ಎಲ್ಲ ಪ್ರಶ್ನೆಗಳು ನಿಮಗೆ ಬೇರೆ ಬೇರೆ ಒಂದು ಜಿಲ್ಲೆಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯಲ್ಲಿ ಅಪಿಯರ್ ಆಗಿರ್ತಕ್ಕಂಥ ಕ್ವಶನ್ಸು, ಮತ್ತು ನಿಮ್ಗೆ ಎಂಡ್ ಎಕ್ಸಾಮಲ್ಲಿ ಡೆಫಿನೆಟ್ಲಿ ಈ 15 ಕ್ವಶನ್ಸ್ ಏನು ಸಾಲ್ವ್ ಮಾಡಿದ್ದಾನಲ್ಲ ಇದೇ ಕ್ವಶನ್ಸ್ ಒಂದು ಪ್ಯಾಟರ್ನ್ ನಿಮ್ಗೆ ಏನಾಗುತ್ತೆ ಎಂಡ್ ಎಕ್ಸಾಮ್ಸ್ನಲ್ಲಿ ರೀಅಪಿಯರ್ ಆಗುತ್ತೆ. ಅದಕ್ಕೆ ಈ ಕ್ವಶನ್ಸ್ ಈ ಒಂದು ವಿಡಿಯೋನ ಯಾವುದೇ ರೀತಿ ಸ್ಕಿಪ್ ಮಾಡದೆ ನೀಟಾಗಿ ನೀವೇನು ಮಾಡ್ಬೋದು, ಈ ವಿಡಿಯೋನ ನೋಡಿ ಆ ಕ್ವಶನ್ಸ್ಗಳನ್ನು ಒಂದು ನೋಟ್ಸ್ ಮಾಡಿಕೊಂಡು ಆ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡ್ಕೊಂಡು ಒಂದು ಬಂಚ್ ಮಾಡ್ಕೊಳ್ಳಿ. ದೆನ್ ನೀವು ಬಿಫೋರ್ ಗೋಯಿಂಗ್ ಟು ಎಕ್ಸಾಮಿನೇಷನ್ ನೀವು ಒಂದ್ಸಲ ರಿಪೀಟ್ ಮಾಡಿಕೊಂಡ್ರೆ ಯು ಕ್ಯಾನ್ ಈಸಿಲಿ ಪರ್ಫೆಕ್ಟ್ ಇನ್ ಟು ದಿ ಇನ್ ದಿಸ್ ಚಾಪ್ಟರ್ ವೇವ್ ಆಪ್ಟಿಕ್ಸಲ್ಲಿ ನ್ಯೂಮರಿಕಲ್ಸ್ ಚಾಪ್ಟರ್ನ ನೀವು ಕಂಪ್ಲೀಟಾಗಿ ಡೆಫಿನೆಟ್ಲಿ ಸಾಲ್ವ್ ಮಾಡ್ಬೋದು. ಇದೇ ಥರ ಪ್ರಶ್ನೆ ನಿಮಗೆ ಎಂಡ್ ಎಕ್ಸಾಮ್ನಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ರೀಅಪಿಯರ್ ಆಗುತ್ತೆ. ಓಕೆ, ಸೊ ಈ ಥರ ವಿಡಿಯೋಗಳು ನಿಮ್ಗೆ ಹೆಚ್ಚಿನ ವಿಡಿಯೋಗಳು ನಿಮಗೆ ಬೇಕಾದಲ್ಲಿ ನೀವು ಏನು ಮಾಡಬೇಕು, ಯೂಟ್ಯೂಬಲ್ಲಿ ಹೋಗಿ ಡೆಲ್ಟಾ ಪೈ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ, ಜಸ್ಟ್ ಗೋ ಫಾರ್ ದ್ಯಾಟ್ ಆ್ಯಂಡ್ ಸಬ್ಸ್ಕ್ರಿಪ್ಷನ್ ಆಗಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಅದೇ ರೀತಿಯಲ್ಲಿ ನಿಮಗೆ QR ಕೋಡನ್ನು ಕೊಟ್ಟಿವಿ. ಈ QR ಕೋಡನ್ನು ನೀವು ಸ್ಕ್ಯಾನ್ ಮಾಡಿದರೆ ನಿಮಗೆ ಡೈರೆಕ್ಟಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆ ಏನಾಗುತ್ತೆ, ರೀಡೈರೆಕ್ಟನ್ನು ಮಾಡುತ್ತೆ. ಓಕೆ, ಸೊ ಥ್ಯಾಂಕ್ ಯು, ವಿಶ್ ಯು ಆಲ್ ದ ಬೆಸ್ಟ್.